ನಮಸ್ಕಾರ ಎಲ್ಲ ನನ್ನ ಮುದ್ದು ಕಂದಮಗಳಿಗೆ. ಈಗ ನಾವು ಸೋಷಿಯಲ್ ಸೈನ್ಸ್ನ 4ನೇ ಮಾಡಲ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆನಾ? ಈ 4ನೇ ಕ್ವೆಶ್ಚನ್ ಪೇಪರ್ ಏನಿದೆ, ಈಗಾಗಲೇ ನೀವೇನೇನು ಇತ್ತೀಚೆಗೆ ಆಗಿರ್ತಕ್ಕಂಥ ಪ್ರಿಪ್ರೇಟರಿ ಎಕ್ಸಾಮ್ಗಳಲ್ಲಿ ನೀವು ನೋಡಿದ್ರೆ ಎಲ್ಲ ಎಕ್ಸಾಮ್ಗಳಲ್ಲೂ ಮಾಡಲ್ ಕ್ವೆಶ್ಚನ್ ಪೇಪರಿಂದ ರಿಪೀಟ್ ಆಗ್ತಕ್ಕಂಥದ್ದನ್ನು ನೋಡ್ತಿದ್ದೀರ ಅಲ್ವೇನ್ರಿ? ರಿಪೀಟ್ ಆಗೋದನ್ನು ನೋಡ್ತಾನೆ ಇದ್ದೀರ ಅಲ್ವೇನ್ರಿ? ಸೊ ಮಾಡಲ್ ಕ್ವೆಶ್ಚನ್ ಪೇಪರನ್ನು ಆದಷ್ಟು ರಿವೈಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಹಾಗೆ ಈ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿರ್ತಾವಲ್ಲ, ಅಂದರೆ ಸ್ಕೂಲಲ್ಲಿ ಮಾಡಿರ್ತಕ್ಕಂಥ ಇತರೆ ಎಕ್ಸಾಮ್ಗಳು FA1 FA2 ಹೀಗೆ ಮಿಡ್ ಟರ್ಮಲ್ಲಿ ಆಗಿರೋದು, ಈ ಕ್ವೆಶನ್ ಪೇಪರ್ಗಳನ್ನೆಲ್ಲ ಇಟ್ಕೊಂಡು ಒಂದು ಸಾರ್ತಿ ನೀಟಾಗಿ ಆ ಕ್ವೆಶನ್ ಪೇಪರನ್ನು ಓದಿದ್ದೆ ಆದರೆ ನಿಮಗೆ ಆರಾಮಾಗಿ ಬರುತ್ತೆ. ಆಯಿತಾ? ಎಲ್ಲ ಆರಾಮಾಗಿದ್ದೀರ ಅಂದ್ಕೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ. ನೀಟಾಗಿ ಒಳ್ಳೆ ಫುಡ್ ತಿನ್ಕೊಂಡು ಆಯಿಲ್ ಗೀಲ್ ಏನೋ ಸೇರಿಸ್ದಿರಂಗೆ ಆರಾಮಾಗಿ ಆರೋಗ್ಯ ಕರೆಕ್ಟಾಗಿ ಇಟ್ಕೊಳ್ಳಿ. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಮಲ್ಕೊಂಬಿಡಿರ, ಅಮ್ಮ ಜ್ವರ ಬಂತು. ಬನ್ನಿ 4ನೇ ಮಾಡಲ್ ಕ್ವೆಶ್ಚನ್ ಪೇಪರನ್ನು ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಅ ಮಹಲ್, ಅಂದರೆ ಮಹಲ್ ಎಂದರೇನು ಅಂತ ಕೇಳ್ತೇನೆ. ಆಗ ತಾಲೂಕನ್ನು ಇಲ್ಲಿದೆಯಲ್ಲ, ತಾಲೂಕು ಅಂದರೆ ಏನೀಗ ನಮ್ಮ ಪಂಚಾಯಿತಿ ಈ ತಾಲೂಕುಗಳಿರ್ತವೆ, ತಾಲೂಕುಗಳಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಪಂಚಾಯಿತಿ ಇರ್ತದೆ. ಆದರೆ ಅವರೇನು ಕೇಳ್ತಾರೆ, ಒಂದು ತಾಲೂಕು, ಈಗ ಬೆಂಗಳೂರಿನ ರೂರಲ್ ಡಿಸ್ಟ್ರಿಕ್ಟ್ ಅಂತ ಏನು ಕರಿತೀವಿ, ಆ ಡಿಸ್ಟ್ರಿಕ್ಟನ್ನು ನಾವು ತಾಲೂಕು ಅಂತ ಕರಿತೀವಿ, ಅಂದರೆ ಸಬ್. ಓಕೆನಾ? ಆ ತಾಲೂಕಿಗೆ ಇಷ್ಟು ಊರುಗಳು ಅಂತ ಹೇಳಿ ಕೊಡ್ತಾನೆ. ಅದನ್ನೇ ನಾವು ಇಲ್ಲಿ ನೋಡ್ತಿದ್ದೀವಿ. ನಂತರ ಹೌ ಡಿಡ್ ಹಿಟ್ಲರ್ ಸಪ್ರೆಸ್ ದ ಸೋಷಿಯಲಿಸ್ಟ್ಸ್ ಆ್ಯಂಡ್ ಕಮ್ಯುನಿಸ್ಟ್ಸ್ ಮತ್ತು ಸೋಷಿಯಲಿಸ್ಟ್ಸನ್ನು ಹೆಂಗೆ ಸಪ್ರೆಸ್ ಮಾಡ್ದ ಅವನು, ಅಂದರೆ ಹೇಗೆ ಹಿಡಿತದಲ್ಲಿ ಇಟ್ಕೊಂಡ ಅಥವಾ ಹೇಗೆ ಕೆಳಗೆ ಅದುಮ್ದ ಅವನ್ನ ಹಾಕ್ಕೊಂಡು, ಅಂದರೆ ಇಂಡಸ್ಟ್ರಿಗಳನ್ನು ತಂದ. ಆಲ್ಮೋಸ್ಟ್ ಆಲ್ ಹಿಟ್ಲರ್ ಏನು ಮಾಡ್ತಿದ್ದ, ಅವನು ಸ್ವಾರ್ಥಿ. ಆ ಸ್ವಾರ್ಥಿ ಏನು ಮಾಡ್ತಿದ್ದ, ಆದಷ್ಟು ಅವನೇ ಬೆಳಿಬೇಕು, ಅವನದೊಂದೇ ಪಕ್ಷ ಇರಬೇಕು. ಅವನೊಂದು ಪಕ್ಷ ಇದೆ, ಅದನ್ನು ಕೂಡ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹೇಳಿ. ಅರ್ಥ ಆಯ್ತಾ? ನೀವೆಷ್ಟು ರಿವಿಷನ್ ಮಾಡಿದ್ದೀನೋ ನೋಡಬೇಕು. ಸೊ ಅವನದೇ ನಡಿಬೇಕು ಅಂತಕ್ಕಂಥದ್ದು. ಅವ್ರದ್ದು ಜಾತಿ ಇರ್ತದೆ, ಆ ಜಾತಿಯನ್ನು ಸಪ್ರೆಸ್ ಮಾಡಿ ಇವನ ಜಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥ ಉದ್ದೇಶ ಕೂಡ ಇಟ್ಕೊಂಡಿದ್ದ. ಅರ್ಥ ಆಯ್ತೇನ್ರಿ? ವರ್ಲ್ಡ್ ವಾರ್ ಟೈಮಲ್ಲಿ ನಾನು ಇದೆಲ್ಲ ಹೇಳಿದ್ದೀನಿ. ಇದನ್ನೆಲ್ಲ ನೀವು ಡಿಸ್ಕ್ರಿಪ್ಷನ್ನಲ್ಲಿ ನೀವು ಟೈಪ್ ಮಾಡ್ತಾ ಹೋಗಬೇಕು, ಹೀಗೀಗೆ ಇದು ಹೇಳಿದ್ರಿ ಅಂತ. ಅರ್ಥ ಆಯ್ತಾ? ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಏನು ಮಾಡ್ದ ಅವನು, ವಿತ್ ದ ಸಪೋರ್ಟ್ ಆಫ್ ದ ಇಂಡಸ್ಟ್ರೀಸ್. ಓಕೆನಾ? which agency of UN was established for the welfare of children after the Second World War. ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ UN ಯಾವ ಸಪೋರ್ಟನ್ನು ತಗೊಂತು ಅಂದರೆ ಇವರ ವೆಲ್ಫೇರ್ಗೆ, ಮಕ್ಕಳು ಮತ್ತು ಈ ಮಕ್ಕಳ ವೆಲ್ಫೇರ್ಗೆ, ಅಂದರೆ ಯುನಿಸೆಫ್, ಅಂದರೆ UNICEF, ಯುನಿಸೆಫ್. ಈ UN ಅಡಿಯಲ್ಲೇ ಬರ್ತಕ್ಕಂಥದ್ದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು, ಈ UN ಅಡಿಯಲ್ಲೇ ಇದೆಲ್ಲ ಬರ್ತಕ್ಕಂಥದ್ದು. ಓಕೆನಾ? ಇಂಥ ಆರ್ಗನೈಸೇಷನ್ಗಳು. ಯುನಿಸೆಫ್ ಅನ್ನೋ ಆರ್ಗನೈಸೇಷನ್ನು ಚಿಲ್ಡ್ರನ್ಗೆ ರಿಲೇಟೆಡ್ಡು. ಇಲ್ಲಿ ಈ ಸಿಯನ್ನು ನೀವು ಗಮನಿಸ್ಬೇಕು. ಓಕೆನಾ? ಈ ಸಿನ ನೀವು ನೋಡಿ, ಸಿ ಅಂದರೆ ಚಿಲ್ಡ್ರನ್ಗೆ ರಿಲೇಟೆಡ್ ಅಂತಕ್ಕಂಥದ್ದು ನೀವು ನೋಡ್ಕೋಬೋದು. ಇದು ಯುನಿಸೆಫ್, ಚಿಲ್ಡ್ರನ್ಗೆ ಫುಡ್ ಇಡ್ತಕ್ಕಂಥದ್ದು. ಅರ್ಥ ಆಯ್ತೇನ್ರಿ? ಹಿಂಗೆ ನೆನಪಿರಬೇಕು ಅಂದರೆ ಏನೋ ಒಂದು ಮಾಡಬೇಕು, ಮ್ಯಾಜಿಕ್ಕು. ಇನ್ಯಾರೋ ಎಕ್ಸಾಮಲ್ಲಿ ಬಂದು ಮ್ಯಾಜಿಕ್ ಮಾಡ್ತಾರೇನ್ರಿ? ನಿಮಗೆ ನೀವೇ ಮ್ಯಾಜಿಕ್ ಮಾಡ್ಕೋಬೇಕು, ಯಾರೂ ಬಂದು ಮ್ಯಾಜಿಕ್ ಮಾಡಲ್ಲ. ಅರ್ಥ ಆಯ್ತಾ? ಆಮೇಲೆ ಹೂ ಸ್ಟಾರ್ಟೆಡ್ ಅನ್ಟಚಬಿಲಿಟಿ ಈಸ್ ಅ ಸ್ಟಿಗ್ಮಾ ಆನ್ ದ ಹಿಂದೂ ಸೊಸೈಟಿ. ಮಹಾತ್ಮ ಗಾಂಧಿ ಅವರು. ಇದನ್ನೆಲ್ಲ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ರಿಪೀಟ್ ಆಗೋ ಚಾನ್ಸಸ್ ಇದೆ, ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ. ಸಾರಿ. ನಂತರ ಮಹಲ್ ಎಂದರೇನು, ತಾಲೂಕು ಹೇಳಿದ್ನಲ್ಲ, ತಾಲೂಕು. ಮಹಲ್ ಅಂದರೆ ತಾಲೂಕು. ನೆಕ್ಸ್ಟು ಇದು ಕನ್ನಡದಲ್ಲಿ ನೀವು ನೋಡ್ಕೊಳ್ಳಿ. ಈಗ ಆಲ್ರೆಡಿ ನಾನು ಇಂಗ್ಲೀಷಲ್ಲಿ ಹೇಳಿದ್ದೀನಿ, ನೀಟಾಗಿ ಕನ್ನಡದಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮಕ್ಕಳ. ನೆಕ್ಸ್ಟು ಕನ್ನಡದಲ್ಲಿ ಓದೋಣ. ಇದು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಏಕೆ ಅಂತ ಕೇಳ್ತೇನೆ. ಅಂದರೆ ಪ್ರೆಗ್ನೆನ್ಸಿಯಲ್ಲಿರ್ತಕ್ಕಂಥ ವುಮೆನ್ಗೆ ಆಕೆ ಮಗುವನ್ನು ಹೆರುವ ಮುಂಚೆಯೇ ಆಕೆಗೆ ಟೆಸ್ಟ್ ಮಾಡಿಸ್ತಕ್ಕಂಥದ್ದು. ಯಾವ ಮಗು ಒಳಗಡೆ ಯಾವ ಗಂಡಿದೆಯಾ ಅಥವಾ ಹೆಣ್ಣಿದೆಯಾ, ಲಿಂಗವನ್ನು
ಪತ್ತೆ ಹಚ್ಚಲು ಮಾಡ್ತಕ್ಕಂಥ ಟೆಸ್ಟ್ ಅದು. ಓಕೆನಾ. ಈ ಟೆಸ್ಟನ್ನು ಯಾಕೆ ಮಾಡೋದು ನಿಲ್ಲಿಸಿದ್ರು ಅಂದರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಲ್ಲಿಸೋಕೆ. ಹೆಣ್ಣು ಭ್ರೂಣ ಹತ್ಯೆ ಅಂದರೆ ಭ್ರೂಣದಲ್ಲಿರ್ತಕ್ಕಂಥ ಮಗುವನ್ನು ಸಾಯಿಸ್ತಿದ್ರು, ಅದರಲ್ಲೂ ಹೆಣ್ಣು ಮಗುವನ್ನು. ಈ ಹೆಣ್ಣು ಮಗುವನ್ನು ಸಾಯಿಸೋದನ್ನು ನಿಲ್ಲಿಸೋದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ರು, ಪ್ರೀ ನಟಲ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಟೆಸ್ಟನ್ನು ನಿಲ್ಲಿಸ್ಬಿಟ್ರು ಟು ಪ್ರಿವೆಂಟ್ ಫೀಮೇಲ್ ಫೋರ್ಟಿಸೈಡ್. ಫೋರ್ಟಿಸೈಡ್ ಅಂದರೆ ಏನೋ ಚಿಕ್ಕ ಹೆಣ್ಣು ಮಕ್ಕಳನ್ನು ಕೊಲ್ತಕ್ಕಂಥವ್ರನ್ನ ಫೀಮೇಲ್ ಫೋರ್ಟಿಸೈಡ್ ಅಂತ ಹೇಳ್ತಾರೆ. ಸೊ ಚಿಕ್ಕ ಮಕ್ಕಳು, ಚಿಕ್ಕ ಹೆಣ್ಣು ಮಕ್ಕಳು. ಅರ್ಥ ಆಯ್ತೇನ್ರಿ? ಇದನ್ನು ನೋಡ್ಕೋಬೇಕು. ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವು ಫಸ್ಟೇ. ವಾಟ್ ಈಸ್ ದ ರೀಸನ್ಸ್ ಆಫ್ ದ ಅಕರೆನ್ಸ್ ಆಫ್ ಸೈಕ್ಲಾನಿಕ್ ವಿಂಡ್ ಇನ್ ಬೇ ಆಫ್ ಬೆಂಗಾಲ್ ಡ್ಯೂರಿಂಗ್ ದ ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್? ಅಂದರೆ ಈ ಮಾನ್ಸೂನ್ ಸೀಸನ್ನ ಟೈಮಲ್ಲಿ ಸೈಕ್ಲಾನಿಕ್ ವಿಂಡ್ಸ್ ಏನು ಬರುತ್ತೆ ಬೇ ಆಫ್ ಬೆಂಗಾಲಲ್ಲಿ, ಅದರ ರೀಸನ್, ಆ ಬರ್ತಕ್ಕಂಥ ಸೈಕ್ಲಾನು ಯಾಕೆ ಬರುತ್ತೆ ಅಂತ ಕೇಳ್ತಿದ್ದಾನೆ. ಯಾಕೆ ಅಂದರೆ ಅಲ್ಲೇ ಇರ್ತಕ್ಕಂಥ ಸಮುದ್ರ, ಬೇ ಆಫ್ ಬೆಂಗಾಲ್ ಎಲ್ಲಿದೆ, ಸಮುದ್ರದ ತಟದಲ್ಲಿದೆ. ಟೆಂಪರೇಚರ್ ಡಿಫ್ರೆನ್ಸ್ ಆದ ಹಾಗೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗಿರೋ ಕೋಲ್ಡ್ ಕ್ಲೈಮೇಟ್ಗೆ ನೀವು ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಮುಟ್ಟಿ ಎಲ್ಲ ಗಟ್ಟಿಯಾಗಿಬಿಡುತ್ತೆ, ಆಲ್ವೇನ್ರಿ ಗಟ್ಟಿಯಾಗಿರುತ್ತೆ. ಹಾಗೆ ನಿಮ್ಮ ಬಾಡಿಯಲ್ಲೂ ವೇರಿಯೇಷನ್ ಇರುತ್ತೆ. ಅಂದರೆ ನಿಮ್ಮ ಮೂಗಲ್ಲಿ ರಕ್ತ ಬರ್ತಕ್ಕಂಥದ್ದು ಅಥವಾ ನೀವು ಕೆಮ್ಮಿದ್ರೆ ರಕ್ತ ಬರ್ತಕ್ಕಂಥ ಇದೆಲ್ಲ ಏನಕ್ಕೆ ಬರುತ್ತೆ? ಡ್ಯೂ ಟು ದ ಟೆಂಪರೇಚರ್ ಡಿಫ್ರೆನ್ಸ್. ಅದನ್ನೇ ಇವರು ಹೇಳ್ತಿದ್ದಾರೆ ಇಲ್ಲಿ ನೋಡಿ, ಎಲ್ಲಿದೆ? ಡಿಫ್ರೆನ್ಸ್ ಇನ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಆಫ್ ಲ್ಯಾಂಡ್ ಆ್ಯಂಡ್ ಸೀ. ಅರ್ಥ ಆಯ್ತಾ? ಆ ಟೆಂಪರೇಚರು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ, ಅದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ಡಿಫೈನ್ ಬಡ್ಜೆಟ್. ಬಡ್ಜೆಟ್ ಅಂದರೆ ಏನು? ನೀವು ಒಂದು ವರ್ಷಕ್ಕಾಗ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಇಂತಿಷ್ಟು ಬಡ್ಜೆಟ್ ಅಂತ ಇಡೋದು, ಅದು ಗೌರ್ಮೆಂಟ್ ಇಡುತ್ತೆ. ನೀವು ಮನೆಯಲ್ಲೂ ಸಹ ಆ ಬಡ್ಜೆಟನ್ನು ಇಟ್ಕೋಬೋದು. ವರ್ಷಕ್ಕೆ ನಾನು ಇಷ್ಟೇ ಖರ್ಚು ಮಾಡ್ತೀನಿ, ಇದಕ್ಕೆ ಇಷ್ಟಿಷ್ಟು ಅಂತ ಡಿವೈಡ್ ಮಾಡ್ತಕ್ಕಂಥದ್ದು. ದಟ್ಸ್ ವಾಟ್ ದೇ ಆರ್ ಸೇಯಿಂಗ್. ದ ಎಸ್ಟಿಮೇಟೆಡ್ ಲಿಸ್ಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ನಮೆಂಟ್ ಆಫ್ ಅ ಇಯರ್ ಈಸ್ ಕಾಲ್ಡ್ ಬಡ್ಜೆಟ್. ಆಫ್ ಅ ಇಯರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು ವರ್ಷಕ್ಕೆ ಬಡ್ಜೆಟ್ ಬರೋದು. ಐ ವಾಂಟ್ ಟು ಬಿಲ್ಡ್ ಅ ಹೌಸ್ ಇನ್ ಫ್ಯೂಚರ್ ಟು ಸೇವ್ ಮನಿ ಫ್ರಮ್ ನೌ ಐ ಆಮ್ ಸೇವಿಂಗ್ ಮನಿ ಟು ಬಿಲ್ಡ್ ಅ ಹೌಸ್. ವಾಟ್ ಕೈಂಡ್ ಆಫ್ ಅಕೌಂಟು, ಯಾವ ಅಕೌಂಟು, ವಾಟ್ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಐ ನೀಡ್ ಟು ಓಪನ್, ಯಾವ ರೀತಿಯ ಬ್ಯಾಂಕ್ ಅಕೌಂಟನ್ನು ನಾನು ಓಪನ್ ಮಾಡಬೇಕು ಅಂದರೆ ರೆಕರಿಂಗ್ ಬ್ಯಾಂಕ್ ಅಕೌಂಟನ್ನು ನೀನು ಓಪನ್ ಮಾಡಬೇಕು. ದಟ್ ಈಸ್ ರೆಕರಿಂಗ್ ಡೆಪಾಸಿಟ್. ಓಕೆನಾ? ಈ ಬ್ಯಾಂಕ್ ಅಕೌಂಟ್ ಅಂತ ಇದೆಯಾ ಇಲ್ಲಿ, ಬ್ಯಾಂಕ್ ಅಕೌಂಟು ಹೀಗೆ ಕೇಳಿದಾನೋ ಏನೋ ಗೊತ್ತಿಲ್ಲ, ಬಟ್ ಎಸ್ಪೆಷಲಿ ಯಾವ ರೀತಿಯ, ಐ ಮೀನ್ ವಿಚ್ ಟೈಪ್ ಆಫ್ ಡೆಪಾಸಿಟ್ ನಾನು ತಗೋಬೇಕು ಅಂತ ನೀವು ನೋಡಬೇಕು. ಡೆಪಾಸಿಟ್, ದ್ಯಾಟ್ ಈಸ್ ವಿಚ್ ಟೈಪ್ ಆಫ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್. ಇದನ್ನು ನೀವು ಹೇಗೆ ನೆನ್ಪಿಟ್ಕೋಬೇಕು? ಯಾವುದೇ ಆಗಲಿ ಮನೆ ಅನ್ನೋದು ರಿಕವರ್ ಆಗುತ್ತಾ? ನೀವು ಒಂದು ಹಣವನ್ನು ಅಲ್ಲಿಟ್ಟರೆ ಅದು ಮತ್ತೆ ನಿಮಗೆ ರಿಕವರ್ ಆಗಬೇಕು. ಯಾವ ರೂಪದಲ್ಲಿ? ಮನೆಯ ರೂಪದಲ್ಲಿ. ಸೊ ದ ಮನಿ ಯು ಆರ್ ಕೀಪಿಂಗ್ ಈಸ್ ರಿಕವರಿಂಗ್ ಇನ್ ದ ಫಾರ್ಮ್ ಆಫ್ ಹೌಸ್ ಅಥವಾ ಹೋಮ್. ಓಕೆನಾ? ಸೊ ಆರಿಂದ ರಿಕವರಿಂಗ್, ದ್ಯಾಟ್ ಈಸ್ ರಿಕರಿಂಗ್. ಓಕೆನಾ? ರೆಕರಿಂಗ್ ಡೆಪಾಸಿಟನ್ನು ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತೇನ್ರಿ? ಕೆಲವೊಂದನ್ನು ನೀವು ಸ್ವಲ್ಪ ಗಮನ ಇಟ್ಟು ನೋಡಬೇಕು. ಈ ಬಡ್ಜೆಟ್ಟು ಅಷ್ಟೇ ಒಂದು ವರ್ಷಕ್ಕೆ ಬರ್ತಕ್ಕಂಥದ್ದು. ಈ 1 ಮಾರ್ಕ್ಸ್ದೇನು ಅಷ್ಟು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. 1 ಮಾರ್ಕ್ಸಲ್ಲಿ ನೀವೇ ಪಂಟ್ರಿರ್ತೀರಲ್ಲ, ಅಲ್ವೇನ್ರಿ? ಓಕೆನಾ? ನೋಡ್ಕೊಂಡ್ರೆ ಇದು ಮುಂದಕ್ಕೆ ಹೋಗೋಣ. ಕನ್ನಡದಲ್ಲಿ ನೋಡಿ, ಪ್ರಸವ ಪೂರ್ವ ಲಿಂಗ ಪರೀಕ್ಷೆ, ಇದು ನಾನು ಹೇಳಿದ್ನಲ್ಲ. ನೆಕ್ಸ್ಟು, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನು ಅಂತ ಕೇಳ್ತಿದ್ದಾರೆ. ಆವರ್ತ ಮಾರುತಗಳು ಕಾರಣ ಇಷ್ಟೇ, ಅಲ್ಲಿರ್ತಕ್ಕಂಥ ವಾತಾವರಣ ಹಾಗೂ ಒತ್ತಡದ ಮೇರೆಗೆ. ಅರ್ಥ ಆಯ್ತೇನ್ರಿ? ವಾತಾವರಣ ಹಾಗೆ ಒತ್ತಡದ ವ್ಯತ್ಯಾಸದೊಂದಿಗೆ ಆಗ್ತಕ್ಕಂಥ ಮೇಜರ್ ಈ ಮಾನ್ಸೂನ್ಗಳೇನಿದ್ದಾವೆ ಅದರಿಂದ ಆಗುತ್ತೆ. ಭೂಮಿ ಮತ್ತು ಸಾಗರಗಳ ನಡುವೆ ಉಷ್ಣಾಂಶ ಮತ್ತು ಒತ್ತಡ ವ್ಯತ್ಯಾಸದಿಂದಾಗಿ ಆಯವ್ಯಯವನ್ನು ವ್ಯಾಖ್ಯಾನಿಸಿ. ಎಷ್ಟೇ ಇದು, ನಾನು ನೋಡಿ ಕ್ವಶನ್ ಓದ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಆಯವ್ಯಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತೇನೆ. ಆಯವ್ಯಯ ಅಂದರೆ ಏನು?
ಬಡ್ಜೆಟ್. ಇದೇ ಆಯವ್ಯಯ ಅಂದರೆ ವ್ಯಯ. ಆಯ ಅಂದರೆ ವರ್ಷ, ವ್ಯಯ ಅಂದರೆ ಖರ್ಚು. ಅರ್ಥ ಆಯ್ತೇನ್ರಿ? ಒಂದು ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಖರ್ಚು ಅಂತ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಇಷ್ಟೇ. ನೆಕ್ಸ್ಟು ಇದನ್ನು ನೀವು ಒಂದು ಸರ್ತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಂದರೆ ನೀವು ಮನೆ ಕಟ್ಟೋದಕ್ಕೆ ಯಾವ ರೀತಿಯ ಡೆಪಾಸಿಟನ್ನು ನೀವು ಮಾಡಬೇಕು ಅಂತ ಹೇಳಿ ಕೇಳಿದ್ರೆ ಅದು ಆವರ್ತ ಠೇವಣಿ. ಅಂದರೆ ನೀವು ಮಾಡ್ತಕ್ಕಂಥ ಡೆಪಾಸಿಟ್ನ ಅಮೌಂಟ್ ಏನಿದೆ ಅಂದರೆ ನಿಮ್ಮ ಹಣ ಏನಿದೆಯಲ್ಲ, ನಿಮ್ಮ ಹಣ ಯಾವಾಗಲೇ ಆಗಲಿ ಪರಿವರ್ತನಾ ಸ್ಥಿತಿಯಲ್ಲಿ ಇರಬೇಕು. ಪರಿವರ್ತನಾ ಅಂದರೆ ಇನ್ನೊಂದಾಗಿ ಪರಿವರ್ತನೆ ಮಾಡಬೇಕು. ಸೊ ಪರಿವರ್ತನಾ ಸ್ಥಿತಿ. ಓಕೆನೇನ್ರಿ? ಈ ಪರಿವರ್ತನದಿಂದ ನೀವು ಆವರ್ತ ಅಂತ ಹೇಳಿ ತಿಳ್ಕೊಬೋದು. ಆವರ್ತ ಪರಿವರ್ತನೆ. ಹಾಗೆ ನೀವೇ ಏನಾದರೂ ಒಂದು ಕ್ರಿಯೇಟ್ ಮಾಡ್ತಾ ಇರ್ಬೇಕು. ಹೊಸದಾಗಿ ಏನಾದರೂ ಒಂದು ಮಾಡ್ತಾ ಇರಬೇಕು. ಇಲ್ಲದ್ರೆ ಏನು ನಿಮಗೆ ಹೆಂಗೆ ನೆನಪಿರುತ್ತೆ? ಹೌದಾ? ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ? ನೆಕ್ಸ್ಟ್ ಹೋಗೋಣ. ಎಕ್ಸ್ಪ್ಲೈನ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಕಾರ್ಡಿಂಗ್ ಟು ದ ವರ್ಡ್ ಪಾಸ್ಟ್ ಕಾರ್ಬ್ ಆಫ್ ಲೂಥರ್ ಗುಲಿಕ್. ಇದು ನೋಡಿ, ಲೂಥರ್ ಗುಲಿಕ್ ಏನಿದೆಯಲ್ಲ, ಈ ಅಣ್ಣಂದು ಹೆಸರು ಕೇಳ್ತಾನೆ. ಅಂದರೆ ಈ ಪಾಸ್ಟ್ ಕಾರ್ಬ್ ಏನಿದೆಯಲ್ಲ, ಈ ಪಾಸ್ಟ್ ಕಾರ್ಬನ್ನು ಇಂಟ್ರಡ್ಯೂಸ್ ಮಾಡಿದ್ದು ಯಾರು ಅಂತ ಹೇಳ್ಕೊಳ್ಳಿದ್ರೆ ಲೂಥರ್ ಗುಲಿಕ್. ಓಕೆನಾ? ಲೂಥರ್ ಗುಲಿಕ್. ಈ ಪಾಸ್ಟ್ ಕಾರ್ಡ್ನ ಎಕ್ಸ್ಪ್ಲನೇಷನನ್ನು ಕೇಳ್ತಿರೋದವರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ನೋಡಿ, ಈ ಪ್ಲ್ಯಾನಿಂಗ್, ಆರ್ಗನೈಸೇಷನ್, ಸಪ್ಲೈ ಆಫ್ ಪರ್ಸನಲ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್, ಬಡ್ಜೆಟಿಂಗ್, ಇವಿಷ್ಟೂ ಸಹ ಪಾಸ್ಟ್ ಕಾರ್ಬ್. ಅರ್ಥ ಆಯ್ತೇನ್ರಿ? ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀಯಾನೆ. ಅಂದರೆ ಇವಿಷ್ಟು ಕೂಡ ನೀವು ನೆನಪಿಸ್ಕೋಬೇಕು. ಅಲ್ಲಿ ನೀವು ನೋಡಿ ನೆನಪಿಸ್ಕೋಬೇಕು. ಹೇಗೆ ನೆನಪಿಸ್ಕೋತೀರಾ? ಫಸ್ಟು ಮನೆಗೆ ಹೋಗ್ತಾ ಇದ್ದಾಗೆ ಏನೋ ಒಂದು ಮಾಡಿಸ್ಕೊಂಡು ತಿನ್ಬೇಕು ನಿಮ್ಮ ತಾಯಿಯವ್ರ ಹತ್ರ. ಫಸ್ಟು ಪ್ಲ್ಯಾನಿಂಗ್ ಮಾಡ್ತೀರಾ. ಏನು ಮಾಡಬೇಕು? ಚಿಲ್ಲಿ ಚಿಕನ್ ಮಾಡಬೇಕಾ ಅಥವಾ ಪನ್ನೀರ್ ಚಿಕನ್ ಮಾಡ್ಬೇಕಾ, ಪನ್ನೀರ್ ರೋಸ್ಟ್ ಮಾಡಬೇಕಾ? ಪ್ಲ್ಯಾನಿಂಗ್ ಆಯಿತು. ನೆಕ್ಸ್ಟ್ ಅದನ್ನು ಆರ್ಗನೈಸ್ ಮಾಡಬೇಕು. ಏನು? ಅಂಗಡಿಯಿಂದ ತೊಗೊಂಬಂದು ಇಟ್ಕೋಬೇಕು ಆರ್ಗನೈಸ್ಡ್ ವೇ ಆಗಿ. ಉಪ್ಪು, ಖಾರ, ಹುಳಿ, ಪನ್ನೀರೋ, ಚಿಕನ್ನ ಏನೋ ಒಂದು. ಅದನ್ನು ಸಪ್ಲೈ ಆಫ್ ಪರ್ಸನಲ್ ಇದನ್ನು ನೀವು ಬೇರೆ ಥರ ನೆನ್ಪಿಟ್ಕೊಳ್ಳಿ. ನನ್ನ ಪರ್ಸನಲ್ಗೆ ನಾನು ಸಪ್ಲೈ ಮಾಡ್ಕೋತಾ ಇದ್ದೀನಿ, ನೀವು ಕನ್ಸ್ಯೂಮ್ ಮಾಡೋದಕ್ಕೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟು ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್ ಅಂದರೆ ನೀವು ಡೈರೆಕ್ಷನ್ ಮಾಡ್ತಕ್ಕಂಥದ್ದು. ನಿಮ್ಮ ತಾಯಿಗೆ ನಿಂತ್ಕೊಂಡು ಅಮ್ಮ ಇದಾಕು, ನಾನು ತಿನ್ನೋದಕ್ಕೆ ನೀನು ಇದೆಲ್ಲ ಮಾಡು ಅಂಥೇಳಿ ಡೈರೆಕ್ಷನ್ ಮಾಡ್ತಾಯಿದ್ದೀರಾ. ಅದರಿಂದ ರಿಪೋರ್ಟಿಂಗ್ ಅಂದರೆ ಏನೋ, ನಿಮ್ಮ ತಾಯಿ ನಿಮಗೆ ರಿಪೋರ್ಟ್ ಮಾಡ್ತಾರೆ ಆಗಿದೆ ಅಂತ. ನೆಕ್ಸ್ಟು ಬಡ್ಜೆಟಿಂಗ್, ಇದಕ್ಕೆ ಇಷ್ಟು ಅಮೌಂಟ್ ಕೊಡು ಅಂತ ಇಸ್ಕೊಳ್ಳೋದು. ಇದು ನಿಮ್ಮ ಮನೆಯ ಪರಿಸ್ಥಿತಿಯಲ್ಲಿ ನಾನು ವಿವರಣೆ ಮಾಡಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟೇನೆ. ಯು ಕ್ಯಾನ್ ರೀಡ್ ದಿಸ್ ಪ್ರಾಪರ್ಲಿ. ನಾನು ಕರೆಕ್ಟಾಗಿ ಹೇಳಿಲ್ಲ, ಓಕೆನಾ? ಕರೆಕ್ಟಾಗಿ ಹೇಳಿಲ್ಲ ಅಂದರೆ ಆ್ಯಕ್ಚುಲಿ ಏನಕ್ಕೆ ಅದಿರೋದು, ಒಂದು ಕಂಪನಿ ಅಥವಾ ಏನೇ ಆಗಲಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಈ ರೂಲ್ಸ್ನ ಪ್ರಕಾರ ಫಸ್ಟು ಪ್ಲ್ಯಾನಿಂಗ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಸಪ್ಲೈ ಮತ್ತು ಪರ್ಸನಲ್ ಮಾಡಬೇಕು, ಸಪ್ಲೈ ಆಫ್ ಪರ್ಸನಲ್ ಮಾಡಬೇಕು, ಡೈರೆಕ್ಟಿಂಗ್, ಕೋಆರ್ಡಿನೇಷನ್ ಮಾಡಬೇಕು. ಅದರ ರಿಪೋರ್ಟಿಂಗನ್ನು ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ MD ಏನಿರ್ತಾನೆ ಅವ್ರಿಗೆ ಹೇಳಬೇಕು. ಅದಾದಮೇಲೆ ಒಂದು ಬಡ್ಜೆಟಿಂಗ್ ಅನ್ನೋದು ರಿಲೀಸ್ ಮಾಡ್ತಾರೆ ನೀವು ಮಾಡ್ತಕ್ಕಂಥ ಕಾರ್ಯಕ್ಕೆ. ಅದನ್ನು ಫನ್ನಿ ವೇ ಆಗಿ ನೋಡ್ಕೋಬೇಕು ನೀವು ಅಂತ ಹೇಳಿದ ಅಷ್ಟೇ. ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಅಂದರೆ ಅಗ್ರಿಕಲ್ಚರು ಮತ್ತು ಫುಡ್ ಆರ್ಗನೈಸೇಷನ್ದು ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅಂತ ಹೇಳಿ ಕೇಳ್ತಿದ್ದಾನೆ. ಡೆವಲಪ್ಮೆಂಟ್ ಆಫ್ ದ ಅಗ್ರಿಕಲ್ಚರಲ್ ಸೆಕ್ಟಾರ್ ಅಂದರೆ ಅಗ್ರಿಕಲ್ಚರಲ್ ಸೆಕ್ಟಾರನ್ನು ನಾವು ಫಸ್ಟು ಡೆವಲಪ್ ಮಾಡಬೇಕು. ತದನಂತರ ಪ್ರಾವಿಷನ್ ಆಫ್ ನ್ಯೂಟ್ರಿಷಿಯನ್ಸ್ ಫುಡ್ ಅಂದರೆ ನ್ಯೂಟ್ರಿಷಿಯನ್ ಫುಡ್ಸ್ ಏನಿರ್ತಾವಲ್ಲ, ಒಳ್ಳೆಯ ನ್ಯೂಟ್ರಿಷಿಯನ್ಸ್ ಇರ್ತಕ್ಕಂಥದ್ದು, ಪ್ರೋಟೀನ್ಸು, ವಿಟಮಿನ್ಸು ಇವಿರ್ತಕ್ಕಂಥ ಫುಡ್ಡನ್ನು ನಾವು ಮಾಡಬೇಕು. ಲಿಬರೇಷನ್ ಆಫ್ ದ ಗ್ಲೋಬಲ್ ಪಾಪ್ಯುಲೇಷನ್ ಫ್ರಮ್ ಹಂಗರ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಪೀಪಲ್ ಇನ್ ದ ರೂರಲ್ ಏರಿಯಾಸ್ನ ಪೀಪಲ್ದು ಲಿವಿಂಗ್ ಸ್ಟ್ಯಾಂಡರ್ಡ್ಸನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಅಂದರೆ ಒಳ್ಳೆ ಪ್ರೋಟೀನ್ ಅಥವಾ ನ್ಯೂಟ್ರಿಷಿಯಂಟ್ ಭರಿತ ಫುಡ್ಗಳನ್ನು, ಆಹಾರವನ್ನು ಕೊಟ್ಟು ಅವರ ಲೈಫ್ ಸ್ಟೈಲನ್ನು ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥದ್ದು ಅಂತ. ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ.
ಏನು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಪೌಷ್ಟಿಕ ಆಹಾರ ಒದಗಿಸಬೇಕು, ಜಾಗತಿಕ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸಬೇಕಾಗ್ತದೆ, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟದ ಸುಧಾರಣೆ ಮಾಡ್ತಕ್ಕಂಥದ್ದು. ಸ್ಕ್ರೀನ್ಶಾಟ್ ತಗೊಳ್ಳಿಪ್ಪ. ನೆಕ್ಸ್ಟು, ಹೌ ಕ್ಯಾನ್ ಬಿ ದ ಪ್ರಾಬ್ಲಮ್ ಆಫ್ ಡೌರಿ ಸಾಲ್ವ್ಡ್? ಪ್ರಾಬ್ಲಮ್ ಆಫ್ ಡೌರಿ ಅಂದರೆ, ಡೌರಿ ಅಂದರೆ ಏನ್ರಿ? ಕನ್ನಡದಲ್ಲಿ ಏನಂತಾರೆ ಡೌರಿಯನ್ನು? ನಾನು ಮರ್ತುಬಿಟ್ಟೆ, ಇರಿ ಒಂದು ಸರ್ತಿ ಕನ್ನಡದಲ್ಲಿ ನೋಡೋಣ. ವರದಕ್ಷಿಣೆ, ಕರೆಕ್ಟ್. ವರದಕ್ಷಿಣೆ ಅಂದರೆ ಮದುವೆ ಆಗಬೇಕಾದ್ರೆ ಹೆಣ್ಣಿನ ಮನೆಯವರು ಗಂಡಿಗೆ ಕೊಡ್ತಕ್ಕಂಥದ್ದು, ವರನಿಗೆ ಕೊಡುವ ದಕ್ಷಿಣೆ ಅಂತ. ಅದು ವರದಕ್ಷಿಣೆ ಅಲ್ಲ, ವರ ವಂಚನೆ. ಹೌದೇನು ಅಲ್ವೇನ್ರಿ? ಅವರು ಇಸ್ಕತ್ತಾರಲ್ವೇನ್ರಿ ದುಡ್ಡನ್ನು? ಸೊ ಯಾವುದೇ ರೀತಿಯಾದ ವರದಕ್ಷಿಣೆಯನ್ನು ಕೊಡಬಾರ್ದು ಅಂತ ಹೇಳಿ ಗೌರ್ಮೆಂಟು ಹಲವಾರು ಟ್ಯಾಕ್ಸನ್ನು ತಂದಿದೆ. ಟ್ಯಾಕ್ಸ್ ಅಂತೀನೇನು, ಆ್ಯಕ್ಟ್ಗಳನ್ನು ತಂದಿದೆ. ಅಂದರೆ ಈ ಆ್ಯಕ್ಟ್ನ ಕೆಳಗೆ ನೀವು ತಗೊಂಡ್ರೆ ಇಷ್ಟು ವರ್ಷ ಜೈಲು ಶಿಕ್ಷೆ ಸಿಗುತ್ತೆ, ನಿಮ್ಗೆ ಇಷ್ಟು ಜರಿಮಾನ ಅಂದರೆ ಫೈನನ್ನು ಕಟ್ಟಬೇಕಾಗುತ್ತೆ, ಇದನ್ನೆಲ್ಲ ಅನುಭವಿಸ್ಬೇಕು. ಸೊ ಹಾಗಾಗಿ ಏನೇನು ತಂದಿದ್ದಾರೆ, ಏನೇನು ಮಾಡಿದ್ದಾರೆ ಅಂದರೆ, ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಇನ್ 1961. ಡೌರಿ ರಿಲೇಟೆಡ್ ಮ್ಯಾರೇಜಸ್ ವೇರ್ ಬ್ಯಾಂಡ್. ಓಕೆ, ಮ್ಯಾರೇಜಸ್ಸು ಬ್ಯಾನ್ ಆಗುತ್ತೆ. ದೋಸ್ who violate this act can be fine of 5,000 rupees or imprisoned for 6 months or ಬರ್ತಾ ಏನಿದು ಬರ್ತ್ ಡೌರಿ ಡೆತ್ ಕೇಸ್? ಇದು ಬರ್ತ್ ಬಿಡಿ, ಬೋತ್ ಅದು. ಓಕೆ ಬೋತದು ಬೋತ್. ನನಗೆ ಲೈಟ್ ರಿಫ್ಲೆಕ್ಷನಲ್ಲಿ ನೀಟಾಗಿ ಕಾಣಿಸ್ತಿಲ್ಲ. ಓಕೆ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹೌ ಡಸ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಡಿಫರ್ ಫ್ರಮ್ ಟೈಮ್ ಟು ಟೈಮ್ ಆ್ಯಂಡ್ ಫ್ರಮ್ ಕಂಟ್ರಿ ಟು ಕಂಟ್ರಿ? ಅಂದರೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ನ ಡಿಫರ್ಸ್ ಕೇಳ್ತಿದ್ದಾನೆ, ಟೈಮ್ ಟು ಟೈಮು, ಇಯರ್ಲಿ ಕಂಟ್ರಿ ಟು ಕಂಟ್ರಿ ಅಂತ ಹೇಳಿ ಕೇಳ್ತೇನೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಪಾಯಿಂಟ್ಸ್ ನೀವೇ ಓದ್ಕೊಳ್ಳಿ. ಓಕೆನಾ? ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ, ಮತ್ತೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾಕೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಅಂದರೆ ಅದು ಬೋರ್ ಆಗಿಬಿಡುತ್ತೆ, ಕ್ಲಾಸ್ ಬೇಗ ಹೋಗಲಿ. ಓಕೆನಾ? ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನೇ ಓದಿ, ರಿಪೀಟ್ ಆಗ್ತಿದೆ ಆಲ್ಮೋಸ್ಟ್ ಆಲ್. ಓಕೆ, ನೆಕ್ಸ್ಟ್ ನೋಡಿ, ಥರ್ಡ್ ಆಂಗ್ಲೋ ಮರಾಠ ವಾರ್ ಲೆಡ್ ಟು ದ ಡೌನ್ಫಾಲ್ ಆಫ್ ದ ಮರಾಠಾಸ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಡೌನ್ಫಾಲ್ ಆಫ್ ಮರಾಠಾಸ್ಗೆ ಏನೋ ಥರ್ಡ್ ಆಂಗ್ಲೋ ಮರಾಠ ವಾರು ದಾರಿ ಮಾಡಿಕೊಡ್ತಂತೆ. ಹೌದು, ಬ್ರಿಟಿಷರ್ಸ್ ಬಂದರು, ಥರ್ಡ್ ಆಂಗ್ಲೋ ಮರಾಠ ವಾರನ್ನು ಮಾಡಿದ್ರು, ಪೇಶ್ವೆ ಅನ್ನೋ ಒಂದು ಹುದ್ದೆಯನ್ನು ತೆಗೆದುಹಾಕಿದ್ರು. ಆಗೇನು ಬಾಜಿರಾವ್ ಇದ್ದ, ಬಾಜಿರಾವು ಒಬ್ಬ ಪೇಶ್ವೆ ಆಗಿದ್ದ, ಆ ಪೇಶ್ವೆಯ ಟೈಟಲನ್ನು ಹೊರ ಹಾಕಿದ್ರು, ಬ್ರಿಟಿಷರ್ಸ್ ರೂಲಿಗೆ ತೊಗೊಂಡ್ರು. ಅದನ್ನೇ ಹೇಳ್ತಾರೆ, ದ ಮರಾಠಾಸ್ ವೇರ್ ಡಿಫೀಟೆಡ್ ಆ್ಯಸ್ ಆಸ್ತಿ ಆ್ಯಂಡ್ ಕೊರಿಗಾಂವ್ ವಾರ್ಸ್. ದ ಬ್ರಿಟಿಷ್ ಅಬಾಲಿಷ್ ದ ಟೈಟಲ್ ಆಫ್ ಪೇಶ್ವೆ. ಬ್ರಿಟಿಷ್ ಗೇವ್ ಅ ಪೆನ್ಷನ್ ಟು ಬಾಜಿರಾವ್ಗೆ ಪೆನ್ಷನನ್ನು ಕೊಟ್ಟು ನಡಿ ಮನೆಗೆ ಅಂತ ಕಳಿಸಿದ್ರು. ಬ್ರಿಟಿಷ್ ಇನ್ಸ್ಟಾಲ್ಡ್ ಪ್ರತಾಪ್ ಸಿಂಗ್, ಅ ಡಿಸೆಂಡೆಂಟ್ ಆಫ್ ಶಿವಾಜಿ, ಇನ್ ಸತಾರಾ. ಇದೆಲ್ಲ ಪಾಯಿಂಟ್ಸು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಏನಿದು, ಚೇರ್ಮನ್ ಮತ್ತು ಮೆಂಬರ್ ಆಫ್ ಸ್ಟೇಟ್ ರೆಕಗ್ನೈಸೇಷನ್ ಕಮಿಷನ್. ಸ್ಟೇಟ್ ರೆಕಗ್ನೈಸೇಷನ್ ಕಮಿಷನ್ನ ಚೇರ್ಮನ್ನು ಮತ್ತು ಮೆಂಬರನ್ನು ಕೇಳ್ತಿದ್ದಾನೆ. ಮೆಂಬರ್ಸ್ ಆ್ಯಂಡ್ ಚೇರ್ಮನ್ ಆಫ್ ದಟ್ ಅಂದರೆ ಇದರಲ್ಲಿ ಚೇರ್ಮನ್ನು ಫಜಲಲ್ಲಿ ಇರ್ತಾರೆ, ಹಾಗೆ ಮೆಂಬರ್ಸ್ ಬಂದು KM ಫಣಿಕರ್ ಮತ್ತು MN ಕುಂಜ್ರು ಮತ್ತು ಫಣಿಕರು ಮೆಂಬರ್ಸ್ ಆಗಿದ್ರೆ, ಫಜಲಲ್ಲಿ ಚೇರ್ಮನ್ ಆಗಿರ್ತಾನೆ. ಇದನ್ನೊಂದು ಸರ್ತಿ ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ರೀನ್ಶಾಟ್ ಬೇಗ. ಕನ್ನಡದಲ್ಲಿ ನೋಡ್ರಪ್ಪ. ಮೂರನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು. ಈ ಹೇಳಿಕೆಯನ್ನು ಸಮರ್ಥಿಸ್ಬೇಕು ನೀವು. ಈ ಹೇಳಿಕೆಯನ್ನು ಸಮರ್ಥಿಸಿ. ಏನು ಸಮರ್ಥಿಸ್ತೀರಾ? ಹೌದು, ಕೊರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಮರಾಠರು ಸೋಲ್ತಾರೆ. ಹಾಗೆ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸ್ತಾರೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಕಳಿಸ್ತಾರೆ. ಶಿವಾಜಿಯ ವಂಶಸ್ಥನಾಗಿರ್ತಕ್ಕಂಥ ಪ್ರತಾಪ ಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿದರು. ಹಾಗೆ ಪ್ರತಿಷ್ಠಾಪಿಸ್ತಾರ. ಓಕೆ, ಸತಾರದಲ್ಲಿ ಯಾರನ್ನ? ಶಿವಾಜಿನ ಸತಾರದಲ್ಲಿ. ಓಕೆ, ವಂಶಸ್ಥ ಪ್ರತಾಪ ಸಿಂಹನನ್ನು ಇದು ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ. ಪ್ರತಾಪ್ ಸಿಂಗ್. ಈ ಮೂಲಕ ಮರಾಠ ಪ್ರತಿರೋಧವನ್ನು
ನಿಗ್ರಹಿಸಿದರು. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಫಜಲಲ್ಲಿ ಅಧ್ಯಕ್ಷನಾಗಿರ್ತಾನೆ, ಹಾಗೆ ಕುಂಜರು ಮತ್ತು ಫಣೇಕರ್ ಸದಸ್ಯರಾಗಿರ್ತಾರೆ. ಅವೆರಡು ನೋಡ್ಕೋಬೇಕು. ಮೆನ್ಷನ್ ದ ನ್ಯಾಚುರಲ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಆಫ್ ಇನ್ಫ್ಲುಯೆನ್ಸ್ ಕ್ರಾಪಿಂಗ್ ಪ್ಯಾಟರ್ನ್. ಓಕೆ, ಕ್ರಾಪಿಂಗ್ ಪ್ಯಾಟರ್ನ್ಗೆ ನ್ಯಾಚುರಲ್ ಮತ್ತು ಸೋಷಿಯಲಿ ಅಂದರೆ ಪರ್ಸ್ನಲ್ ಆಗಿ ನಾವು ಅಂತ. ನ್ಯಾಚುರಲ್ ಆಗಿ ರೈನ್ಫಾಲ್ ಬರುತ್ತೆ, ಮಣ್ಣು ಬ್ಲ್ಯಾಕು, ರೆಡ್ಡು, ಬ್ರೌನು, ಈ ಮಣ್ಣುಗಳ ಫಲವತ್ತತೆ, ವಾತಾವರಣ ಅಂದರೆ ಮಳೆ ಬರ್ತಕ್ಕಂಥದ್ದು, ಮಳೆಯಿಂದ ಆಗ್ತಕ್ಕಂಥದ್ದು, ಇವೆಲ್ಲ ಏನು ನ್ಯಾಚುರಲ್. ಅದೇ ಸೋಷಿಯಲ್ ಅಂದರೆ ನಾವು ಮಾಡ್ತಕ್ಕಂಥದ್ದೇನು, ಹೊಸ ಸೀಡ್ಸ್ಗಳನ್ನು, ಹಾಗೆ ಟೆಕ್ನಾಲಜಿ ಇಂಪ್ರೂವ್ ಮಾಡ್ಕೋತೀವಿ, ಹೊಸ ಹೊಸ ಸೀಡ್ಸ್ಗಳನ್ನು ಕ್ರಾಸಿಂಗ್ ಮಾಡ್ತಾರೆ. ಅಂದರೆ ಇನ್ ದ ಸೆನ್ಸ್ ಆ್ಯಪಲ್ಲು, ರೆಡ್ ಆ್ಯಪಲ್ ಇತ್ತೇನೋ ಗ್ರೀನ್ ಆ್ಯಪಲ್ ಮಾಡಿದ್ರು, ಟೆಕ್ನಾಲಜಿ ಅದು. ಮನುಷ್ಯರು ಮಾಡ್ತಕ್ಕಂಥದ್ದು, ಔಷಧಿ ಹೊಡಿತಕ್ಕಂಥದ್ದು ಮನುಷ್ಯರು ಮಾಡ್ತಕ್ಕಂಥದ್ದು, ಪೂಜೆಗಳು ಮನುಷ್ಯರು ಮಾಡ್ತಕ್ಕಂಥದ್ದು, ದಾಟ್ಸ್ ಸೋಷಿಯಲ್. ನ್ಯಾಚುರಲ್ ಲ್ಯಾಂಡ್ ಫಾರ್ಮ್ಸ್ ಆಗಲಿ, ಕ್ಲೈಮೇಟ್ ಆಗಲಿ, ರೈನ್ಫಾಲ್ ಆಗಲಿ. ನೆಕ್ಸ್ಟು ಟ್ರೆಡಿಷನ್ಸ್ ಅಂದರೆ ಮಾಡ್ತಕ್ಕಂಥ ಪೂಜೆ. ಸೂಪರ್ಸ್ಟಿಷಿಯಸ್, ನಿಂಬೆಹಣ್ಣೆಲ್ಲ ಮಂತ್ರಿಸ್ಬಿಟ್ಟು ಹಾಕೋದು. ಇಲಿಟ್ರಸಿನೂ ಬರಿಬೋದು. ಹಾಗೆ ಟೆಕ್ನಾಲಜಿ ಕೂಡ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಟೆಕ್ನಾಲಜಿ. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಪಾರ್ಟೆನ್ಸ್ ಏನಂದರೆ ಕಂಪಲ್ಸರಿ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಬೇಕು. ಯಾಕಂದರೆ ಸಮ್ಮರ್ ಸೀಸನಲ್ಲಿ ನೀರು ಬೇಕಾಗುತ್ತೆ, ಆಗ ನೀರಿರಲ್ಲ. ಸೊ ರೈನ್ ಬಂದಾಗ, ಮಳೆ ಬಂದಾಗ ನೀವು ನೀರು ಶೇಖರಣೆ ಮಾಡ್ಕೊಂಡ್ರೆ ಒಳ್ಳೆಯದು. ವಾಟರ್ ಈಸ್ ವೆರಿ ಪ್ರಿಷಿಯಸ್. ಹೌದು. ದ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ರಿಸೋರ್ಸಸ್ ಇನ್ ಇಂಡಿಯಾ ಈಸ್ ಅನ್ಇವನ್. ಹೌದು. ದ ಡ್ಯೂರೇಷನ್ ಆಫ್ ದ ಮಾನ್ಸೂನ್ ಸೀಸನ್ ಈಸ್ ರೆಡ್ಯೂಸ್ಡ್. ಮಾನ್ಸೂನ್ ಸೀಸನ್ನ ಡ್ಯೂರೇಷನ್ ರೆಡ್ಯೂಸ್ ಆಗಿದೆ. ಈಗಿನ ಕ್ಲೈಮೇಟ್, ನಾವೇನು ಎನ್ವಿರಾನ್ಮೆಂಟನ್ನು ನಾಶ ಮಾಡ್ತಿದ್ದೀವಿ, ಅದೇ ಮಳೆ ಬರದೇ ಇರೋದಕ್ಕೆ ಕಾರಣ ಆಗ್ತಿದೆ. ಮೋಡ ಬಿತ್ತನೆ ಅಂತ ಮಾಡ್ತಾರೆ, ಕ್ಲೌಡ್ ಸೀಡಿಂಗ್ ಅಂತ. ಅದು ಮಾಡಿಬಿಟ್ಟು ಮಳೆ ಬರ್ಸ್ಬೋದು. ಬಟ್ ಅದು ಮಾಡಿ ಮಳೆ ಬರ್ಸಿದ್ರೆ ಹತ್ರ 5 ರಿಂದ 7 ವರ್ಷ ಮಳೆ ಇಲ್ದಂಗೆ ಸಾಯ್ಬೇಕಾಗತ್ತೆ. ಅರ್ಥ ಆಯ್ತೇನ್ರಿ? ಸೊ ದಟ್ಸ್ ವಾಟ್ ದೇ ಆರ್ ಡೂಯಿಂಗ್. ವಾಟರ್ ಶಾರ್ಟೇಜ್ ಅಕರ್ಸ್ ಇನ್ ಸಮ್ಮರ್. ಹೌದು. ಇಟ್ಸ್ ಸಿಂಪಲ್ ವೇ ಟು ಸಾಲ್ವ್ ವಾಟರ್ ಸ್ಕ್ಯಾರ್ಸಿಟಿ. ಅಂದರೆ ನೀರಿನ ಅಭಾವದಿಂದ ತಪ್ಪಿಸ್ಕೋಬೋದು ನಾವು ಮೊದಲೇ ನೀರನ್ನು ಶೇಖರಣೆ ಮಾಡ್ಕೊಂಡಿದ್ರೆ. ಪಾಯಿಂಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ನೀವು ಆಲ್ರೆಡಿ ತುಂಬ ಒಳ್ಳೆ ಮಕ್ಕಳು ಅಂತ ಅಂದ್ಕೊಂಡಿದ್ದೀನಿ. ಬೇಕಾದರೆ ಅದು ಒಂದು ಟೆಕ್ನಾಲಜಿ ಅನ್ನೋ ಒಂದು ಪಾಯಿಂಟನ್ನು ನೀವು ಸೇರಿಸ್ಕೊಬಿಡಿ. ಟೆಕ್ನಾಲಜಿ ತುಂಬ ಚಿಕ್ಕದಾಯಿತು, ನೀವೇ ಬರ್ಕೊಂಬಿಡ್ರಪ್ಪ. ಈ ಬೋರ್ಡಲ್ಲಿ ನೀಟಾಗಿ ಬರೋಲ್ಲ ನನಗೆ ಹ್ಯಾಂಡ್ ರೈಟಿಂಗ್. ಓಕೆನಾ? TEC ಅಂತ ಬರೆದಿರ್ತೀನಿ, ಟೆಕ್ನಾಲಜಿ ಅಂತ ಸೇರಿಸ್ಕೊಬಿಡಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕನ್ನಡದವರು ಒಂದು ಸರ್ತಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ ಮಕ್ಕಳ. ಎರಡೂ ಎಕ್ಸ್ಪ್ಲೈನ್ ಮಾಡಿದ್ರೆ ಟೈಮ್ ತಗೊಳುತ್ತೆ. ಓಕೆನಾ? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಏನರದ್ದು ಕೇಳ್ತಾ ಇದ್ದೇನೆ. ನೀತಿ ಆಯೋಗದ ಎಕ್ಸ್ಪ್ಯಾನ್ಷನನ್ನು ಕೂಡ ನೀವು ಬರ್ಕೋಬೇಕು. ನೀತಿ ಆಯೋಗದ ಎಕ್ಸ್ಪ್ಯಾನ್ಷನ್ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಹ್ಯಾಂಡ್ ರೈಟಿಂಗ್ ಬರದೇ ಇರೋ ನಮ್ಮ ಸರ್ರು ಬರೀತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಅದು, ಅಲ್ವೇನ್ರಿ? ಬರ್ಕೊಳ್ಳಿ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅದನ್ನು ಬರ್ಕೊಳ್ಳಿ. ಹಾಗೆ ಆ ಆಬ್ಜೆಕ್ಟಿವ್ಸನ್ನು ಓದ್ಕೊಳ್ಳಿ. ಟು ಎವಾಲ್ವ್ ಶೇರ್ಡ್, ಕನ್ನಡದಲ್ಲಿ ಓದೋಣ ಪಾಪ ಮಕ್ಕಳಿಗೆ. ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೌದು ಅಲ್ವೇನ್ರಿ? ಚೇಂಬರ್ ಆಗಿ ತುಂಬ ಇಂಟೆಲಿಜೆನ್ಸು, ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ನೋಡಲ್ ಏಜೆನ್ಸಿ. ನೆಕ್ಸ್ಟು, ಕೆಳಮಟ್ಟದ ಸಂಪನ್ಮೂಲಗಳ ಸರಿಯಾದ ಬಳಕೆ ಆಗ್ತದೆ. ರಾಜ್ಯ ಸರ್ಕಾರಗಳು ಒಳಗೊಳ್ಳುವ ಮೂಲಕ ಸಹಕಾರಿ ಒಕ್ಕೂಟಗಳಿವೆ. ಓಕೆ, ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಸ್ಟ್ರಗಲ್ ಆಫ್ ಮಾರ್ಥಾಂಡ ವರ್ಮ ಅಗೇನ್ಸ್ಟ್ ದ ಡಚ್. ಇದನ್ನು ಕೂಡ ಎಲ್ಲ ನಿಮ್ಗೆ ಎಕ್ಸ್ಪ್ಲನೇಷನ್ ಆಗಿಬಿಟ್ಟಿದೆ, ಪೂರ್ತಿ A to Z ಆಗಿದೆ. ನೀವು ಮಾಡಬೇಕಾಗಿರೋದಿಷ್ಟೇ, ಪ್ರೀವಿಯಸ್ ವೀಡಿಯೋಸನ್ನು ನೋಡಬೇಕು. ಪ್ರೀವಿಯಸ್ ವೀಡಿಯೋಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅರ್ಥ ಆಯ್ತಾ? ಪ್ರೀವಿಯಸ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಅಂದರೆ
ಸಾಲ್ವ್ಡ್ ಅಲ್ಲ, ಸಾಲ್ವ್ಡ್ ಮಾಡೆಲ್ ಇಷ್ಟೆಲ್ಲ ಬರ್ದು ಕೂತ್ಕೊಳಕ್ಕಾಗಲ್ಲ. ಮಾಡ್ QPs ಆರ್ ಇನ್ ಡಿಸ್ಕ್ರಿಪ್ಷನ್. ಅರ್ಥ ಆಯ್ತೇನ್ರಿ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಸರ್ ನೀವು ಅಂದ್ಕೊಂಡಿರ್ತೀರಾ. ಓಕೆ, ಏನೋ ಮಾಡಿದ್ನಪ್ಪ ನಿಮ್ಮ ಇಂಟ್ರೆಸ್ಟ್ಗೋಸ್ಕರ. ಎಕ್ಸ್ಪ್ಲೈನ್ ದ ಸ್ಟ್ರಗಲ್ ಆಫ್ ಮಾರ್ಥಾಂಡ ವರ್ಮ ಅಗೇನ್ಸ್ಟ್ ದ ಡಚ್. ಅಂದರೆ ಮಾರ್ಥಾಂಡ ವರ್ಮ ಅಂತಕ್ಕಂಥವನು ವೈನಾಡ್ನಲ್ಲಿ ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ರಾಜ. ಆತನ ತಂದೆ ಅವನಿಗಿಂತ ಸುಪ್ರಸಿದ್ಧ, ಅವರ ತಂದೆಯನ್ನು ಮೀರಿಸಿರ್ತಕ್ಕಂಥ ಮಗ ಇವನು. ಡಚ್ಚರನ್ನು ಪತನಗೊಳಿಸ್ತಾನೆ. ಇದೆಲ್ಲ ಇದರಲ್ಲಿದೆ, ನೀಟಾಗಿ ನೋಡ್ಕೊಂಡು ಮುಗಿಸ್ಕೊಂಬಿಡಿ. ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ಓದ್ಕೊಳ್ಳಿ, ಓಕೆನಾ? ನಾನು ಮತ್ತೆ ಅದನ್ನು ಓದ್ಕೊಂಡು ಕೂತ್ಕೊಳೋದು ಬೇಡ. ತಿರುವನಂತಪುರಂ ಕ್ಯಾಪಿಟಲನ್ನು ಶಿಫ್ಟ್ ಮಾಡ್ತಾನೆ, ಅದೊಂದು ಇಂಪಾರ್ಟೆಂಟು ಪಾಯಿಂಟು, ಓಕೆನಾ? ವೈನಾಡ್ ಪ್ರಿನ್ಸ್ಲಿ ಸ್ಟೇಟ್. ಡಚ್ಚರ ವಿರುದ್ಧ ಮಾರ್ಥಾಂಡ ವರ್ಮನ ಹೋರಾಟವನ್ನು ವಿವರಿಸಿಯಪ್ಪ. ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ. ಬ್ರಿಟಿಷ್ ಎಜುಕೇಷನ್ ಎಷ್ಟು ಎಫೆಕ್ಟ್ ಮಾಡ್ತು ಅಂದರೆ, ಎಲ್ಲರೂ ಇಂಟೆಲೆಕ್ಚುಯಲ್ಸ್ ಆಗೋಕ್ಕೆ ಶುರುವಾದರು. ಎಜುಕೇಷನ್ ಸಿಕ್ತು, ಎಲ್ಲ ಇಂಟೆಲೆಕ್ಚುಯಲ್ ಆಗೋಕ್ಕೆ ಶುರುವಾದರು. ನ್ಯೂಸ್ ಪೇಪರ್ಗಳ ಹೊರಬರ್ತವೆ, ಹಾಗೆ ಹಲವಾರು ಸಂಘಟನೆಗಳು ಜಾರಿಗೆ ಬರ್ತವೆ. ವರ್ನ್ಯಾಕ್ಯುಲರ್ ಲ್ಯಾಂಗ್ವೇಜಸ್ ಏನಿರುತ್ತಲ್ಲ, ಆ ಲ್ಯಾಂಗ್ವೇಜಸ್ ಎಲ್ಲ ಕೂಡ ಪ್ರಸಿದ್ಧವಾಗ್ತದೆ. ಅದಕ್ಕೂ ಕೂಡ ಪ್ರಮೋಷನ್ ಅನ್ನೋದು ಸಿಗುತ್ತೆ, ಪ್ರಮೋಟ್ ಮಾಡ್ತಾರೆ. ವರ್ನ್ಯಾಕ್ಯುಲರ್ ಲ್ಯಾಂಗ್ವೇಜ್ ಅಂದರೆ ಸ್ಥಳೀಯ ಭಾಷೆಗಳು. ಸ್ಥಳೀಯ ಭಾಷೆಗಳಲ್ಲಿ ನ್ಯೂಸ್ ಪೇಪರ್ ಬರೋದಕ್ಕೂ ಕೂಡ ಶುರುವಾಗುತ್ತೆ. ಕಾನ್ಸೆಪ್ಟ್ಸ್ ಆಫ್ ಮಾಡರ್ನಿಟಿ ಜಾಸ್ತಿ ಆಗುತ್ತೆ. ಸೆಕ್ಯುಲರಿಸಮ್ ಆ್ಯಂಡ್ ಡೆಮಾಕ್ರಸಿ ವೇರ್ ಇಂಟ್ರೊಡ್ಯೂಸ್ಡ್. ಓಕೆ, ಪಾಯಿಂಟ್ಸ್ ಎಲ್ಲ ನೀಟಾಗಿ ನೋಡ್ಕೊಳ್ಳಿಯಪ್ಪ ನಾನು ಹೇಳಿರೋದು. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಫ್ಲಡ್ಸಿಂದ ಎಫೆಕ್ಟ್ ಏನಾಗುತ್ತೆ? ಒಂದು ಬಡತನ ಶುರುವಾಗುತ್ತೆ, ರೋಗ ರವಣಗಳು ಬರುತ್ತೆ, ಮನೆಗಳೆಲ್ಲ ಹಾಳಾಗುತ್ತೆ, ಜೀವನ ಕಟ್ಕೊಳಕ್ಕಿನ್ನ ಟೈಮ್ ಬೇಕಾಗುತ್ತೆ, ಎಷ್ಟೋ ಡೌನ್ಫಾಲ್ಗಳಾಗ್ತವೆ. ಅಂದರೆ 10 ವರ್ಷ ಹಿಂದೆ ಹೋಗ್ತೀವಲ್ವೇನ್ರಿ, ಮನೆಯೆಲ್ಲ ಒಳ್ಳೋಗುತ್ತೆ. ಅದನ್ನೇ ಹೇಳ್ತೀನಿ, ಡ್ಯಾಮೇಜ್ ಟು ಪೀಪಲ್ಸ್ ಪಾವರ್ಟಿ, ಡ್ಯಾಮೇಜ್ ಟು ಲ್ಯಾಂಡ್ ಆ್ಯಂಡ್ ಕ್ರಾಪ್ಸ್. ಮಿಕ್ಕಿದೆಲ್ಲ ಓದ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾ ಹೇಳಿದ ಅರ್ಥ ಆಯಿತಾ? ಬ್ರಿಟಿಷ್ ಎಜುಕೇಷನ್ದು ಅದನ್ನು ನೀಟಾಗಿ ಓದ್ಕೊಳ್ಳಿ, ಕನ್ನಡದಲ್ಲಿ ಒಂದು ಸಾರ್ತಿ ನೋಡ್ಕೊಳ್ಳಿ. ಆಧುನಿಕ ಜಾತ್ಯತೀತ, ಆಮೇಲೆ ಪ್ರಜಾಪ್ರಭುತ್ವ ಹಾಗೂ ವೈಜ್ಞಾನಿಕ ಆಲೋಚನಾ ಕ್ರಮದ ಬೆಳವಣಿಗೆ. ವೈಜ್ಞಾನಿಕ ಕ್ರಮದ ಆಲೋಚನಾ ಬೆಳವಣಿಗೆ ಬೆಳೆಯುತ್ತೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇನ್ ಇಂಡಿಯಾ? ರೋಡ್ ಟ್ರಾನ್ಸ್ಪೋರ್ಟೇಷನಿಂದ ಏನೋ ಪೀಪಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ, ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೂ ಕೂಡ ಸಹಾಯವಾಗುತ್ತೆ. ಹಾಗೇ ಗೂಡ್ಸನ್ನು ಕೂಡ ಕಳಿಸ್ಬಹುದು. ಹೈವೇಗಳಿಂದ ಕ್ಯಾಪಿಟಲ್ಸ್ಗಳು ಕನೆಕ್ಟ್ ಆಗ್ತವೆ, ಕ್ಯಾಪಿಟಲ್ ಸ್ಟೇಟ್ಸ್ ಆಗಲಿ, ಇಂಡಸ್ಟ್ರೀಸ್ಗಳು ಕನೆಕ್ಟ್ ಆಗ್ತವೆ, ಎಲ್ಲವೂ ಕನೆಕ್ಟ್ ಆಗ್ತವೆ. ಅದೇ ಇದು. ಪೋಸ್ಟ್ ಆಫೀಸ್ ಪ್ರೊವೈಡ್ ಮೆನಿ ಫಿನಾನ್ಷಿಯಲ್ ಸರ್ವಿಸಸ್. ಎಕ್ಸ್ಪ್ಲೇನ್. ಇದು ತುಂಬ ಇಂಪಾರ್ಟೆಂಟ್, ಹೇಳ್ತಾ ಏನು ಕೇಳಿಸ್ಕೊಳ್ಳಿ. ಫಾರ್ ಶ್ಯೂರ್ 100% ನಿಮ್ಮ ಎಕ್ಸಾಮಿನೇಷನಲ್ಲಿ ಬರುತ್ತೆ. ಎಕ್ಸಾಮಲ್ಲಿ 100% ಬರ್ತಕ್ಕಂಥ ಕ್ವಶನ್ ಇದು. ಓವರ್ ಇಶ್ಯೂಯಿಂಗ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ ಹ್ಯಾಸ್ ಸ್ಟಾರ್ಟೆಡ್ postal savings account also, issuing ಕಿಸಾನ್ ವಿಕಾಸ್ ಸರ್ಟಿಫಿಕೇಟ್ ಆ್ಯಂಡ್ ಪೋಸ್ಟಲ್ ಇನ್ಶೂರೆನ್ಸ್ ಸ್ಕೀಮ್. ಎಲ್ಲ ಈ ಸ್ಕೀಮ್ಗಳನ್ನು ನೀಟಾಗಿ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕಂಡ್ರೆ. ಈಗಲೇ ಹೇಳ್ತಾ ಇದ್ದೀನಿ, ಸಖತ್ ಇಂಪಾರ್ಟೆಂಟು. ಕನ್ನಡದಲ್ಲೂ ನೋಡ್ಕೊಳ್ಳಿಯಪ್ಪ. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಇದರಿಂದ ರಿಪೀಟ್ ಆಗುತ್ತೆ, 100% ರಿಪೀಟ್ ಆಗುತ್ತೆ. ಮೆನಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಲೋನ್ಸ್ ಫಾರ್ ಎಂಟರ್ಪ್ರೆನ್ಯೂರ್ಸ್ ಟು ಬಿಗಿನ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಎಕ್ಸ್ಪ್ಲೈನ್ ಅಂದರೆ ಇಂತಿಷ್ಟು ಅಮೌಂಟ್ ಅಂತ ಕೊಟ್ಟು ನಿಮ್ಮ ಬಿಸ್ನೆಸ್ಸನ್ನು ನೀವು ಪ್ರಾರಂಭಿಸಿ ಅಂತ ಹೇಳ್ತಕ್ಕಂಥದ್ದು. ಅರ್ಥ ಆಯಿತಾ? ಅದನ್ನೇ ಇಲ್ಲಿ ಹೇಳ್ತಾರೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಬ್ಯಾಂಕಿಂದ ಕೊಡ್ತಾರೆ. ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್, ಸ್ಮಾಲ್ ಇಂಡಸ್ಟ್ರೀಸ್. ಇದೆಲ್ಲ ಈ ಬ್ಯಾಂಕ್ಗಳು, ಇಂಡಸ್ಟ್ರಿಗಳನ್ನೆಲ್ಲ ನೀಟಾಗಿ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ. ಅಂದರೆ ಏನೇನು ಮಾಡಿದ್ದಾರೆ, ಪ್ರೊವೈಡ್ ಏನೇನು ಮಾಡಿದ್ದಾರೆ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಏನೇನು ಲೋನ್ಗೆ, ಅಂದರೆ ಏನು ತೊಗೋತೀವಲ್ಲ ಲೋನು, ಆ ಲೋನ್ಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಬ್ಯಾಂಕ್ ಇವು. ಆ ಬ್ಯಾಂಕ್ಗಳು, ಆ ಡಿಪಾರ್ಟ್ಮೆಂಟ್ಗಳನ್ನೆಲ್ಲ ನೀವು ನೋಡ್ಕೋಬೇಕು, ಆಯಿತಾ? ಅಂದರೆ ನಿಮ್ಮಂಥ ಯಂಗ್ಸ್ಟರ್ಸ್ಗೆ ಕೊಟ್ಟಿರ್ತಕ್ಕಂಥ ಸಪೋರ್ಟು ಆ ಬ್ಯಾಂಕ್ಗಳೆಲ್ಲ. ಅಮೌಂಟ್ ಕೊಡ್ತೀವಿ, ನೀವು ಬಿಸ್ನೆಸ್ಸನ್ನು ಪ್ರಾರಂಭಿಸಿ ಅಂತ. ಪರ್ಸ್ನಲ್ ಫಿನಾನ್ಸು, ಇನ್ನೊಂದು ಪಬ್ಲಿಕ್ ಫಿನಾನ್ಸು.
ಪರ್ಸ್ನಲ್ ಫಿನಾನ್ಸ್ ಅಂದರೆ ನಾನು ಮುಂಚೆನೇ ಹೇಳಿದ್ದೀನಿ, ನಿಮ್ಮ ಮನೆಯ ಒಳಗೆ ಆಗ್ತಕ್ಕಂಥ ಫೈನಾನ್ಸು. ಪಬ್ಲಿಕ್ ಫೈನಾನ್ಸ್ ಅಂದರೆ ಹೊರಗೆ ಕಂಪನಿಗಳಿಗೆ ಆಗ್ತಕ್ಕಂಥ ಫಿನಾನ್ಸು. ಇದರಲ್ಲಿ ಏನಾದರೆ ಇಂಡಿವಿಜುವಲ್ ಆರ್ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಕಾರ್ಡಿಂಗ್ ಟು ದ ಇನ್ಕಮ್, ಬಟ್ ಇದು ಅಕಾರ್ಡಿಂಗ್ ಟು ದ ಎಕ್ಸ್ಪೆಂಡಿಚರ್. ಇದು ಗವರ್ನಮೆಂಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಸಂಬಂಧಿಸಿರ್ತಕ್ಕಂಥದ್ದು. ಓಕೆನಾ? ರಿಲೇಟೆಡ್ ಟು ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಆ್ಯನ್ ಇಂಡಿವಿಜುವಲ್ ಆರ್ ಫ್ಯಾಮಿಲಿ, ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥದ್ದು. ಈ ಕ್ವಶನನ್ನು ಮಾಡೆಲ್ ಕ್ವಶನ್ ಪೇಪರ್ 3 ಮಾಡಿದ್ದೀನಿ, ನೋಡಿ ಬೇಕಾದರೆ ಒಂದು ಸರ್ತಿ. ಅರ್ಥ ಆಯ್ತಾ? ಡಿಫ್ರೆನ್ಸಸನ್ನು ನೋಡ್ಕೊಳ್ಳಿ. ಇದನ್ನು ಎಕ್ಸ್ಪ್ಲೈನ್ ಮಾಡೋದೇನು ಬೇಕಾಗಿಲ್ಲ. ನೀವು ಆ ವಿಡಿಯೋ ಹೋಗಿದ್ರೆ ಆರಾಮಾಗಿ ನಿಮಗೆ ಸಿಗುತ್ತೆ. ಮತ್ತೆ ಎಕ್ಸ್ಪ್ಲೈನ್ ಮಾಡಲ್ಲ ನಾನು. ಟೈಮ್ ಹಿಡಿಯುತ್ತೆ ರೀ, ಸುಮ್ಮನೆ 1-1.5 ಗಂಟೆ ವೇಸ್ಟ್ ಆಗುತ್ತೆ. ಏನಕ್ಕೆ ಬೇಡ. ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಪ್ಹೋಲ್ಡ್ಸ್ ದ ಗ್ರಾಮ ಸ್ವರಾಜ್ಯ ಕಾನ್ಸೆಪ್ಟ್ ಆಫ್ ಗಾಂಧೀಜಿ ಅವ್ರು ಏನು ಹೇಳ್ತಾರೆ, ನಿಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಪವರ್ಸನ್ನು ಡಿಸೆಂಟ್ರಲೈಸ್ ಮಾಡಿ, ಅಂದರೆ ಒಂದೇ ಕಡೆ ಇಟ್ಕೊಬೇಡಿ. ಗ್ರಾಮದ ಒಬ್ಬ ಅಧ್ಯಕ್ಷ ಇರ್ತಾನೆ, ಅವನಿಗೆ ಪೂರ್ತಿ ಪವರ್ಸ್ ಕೊಡೋ ಬದಲು ಆ ಪವರ್ಸನ್ನೆಲ್ಲ ಕಿತ್ಕೊಂಡು ಜನರಿಗೆ ಕೊಡಿ. ಜನರು ನಿಮಗೆ ಇನ್ನೂ ಹೆಚ್ಚಿನಾಗಿ ಅವ್ರು ಪ್ಲ್ಯಾನಿಂಗ್ ಮಾಡಿ ಎಕ್ಸಿಕ್ಯೂಟ್ ಅವ್ರು ಮಾಡ್ಕೋತಾರೆ. ಅವ್ರವ್ರ ಮನೆ ಸಮಸ್ಯೆ ಅವ್ರವ್ರಿಗೆ ಗೊತ್ತು. ಸೊ ಸಮಸ್ಯೆಯನ್ನು ಡಿಸೆಂಟ್ರಲೈಸ್ ಮಾಡಿದ್ರೆ ಎಲ್ಲ ಅವ್ರವರೇ ಸಾಲ್ವ್ ಮಾಡ್ಕೋತಾರೆ ಅನ್ನೋ ಒಂದು ಕಾನ್ಸೆಪ್ಟು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೋಡಿ ಇಲ್ಲಿದೆ, ಹಳ್ಳಿ ಆಡಳಿತಾಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದು. ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು, ಸ್ಟೇಟ್ ದ ಆಬ್ಜೆಕ್ಟಿವ್ಸ್ ಆಫ್ ಅಲಿಘರ್ ಮೂಮೆಂಟ್. ಅಲಿಘರ್ ಮೂಮೆಂಟ್ ಏನಕ್ಕಾಯಿತು ಅಂದರೆ, ನಮ್ಮ ಭಾರತೀಯ ಮುಸ್ಲಿಮರು ಅವರ ಪ್ರೋತ್ಸಾಹ ಹಾಗೂ ಅವರು ಸ್ಟಾರ್ಟ್ ಮಾಡಿದ್ದು. ಅವ್ರೇನು ಸ್ಟಾರ್ಟ್ ಮಾಡಿದ್ರು ಪಾಪ, ಎಷ್ಟು ಮುಂದಾಲೋಚನೆ ಇತ್ತು ಅವ್ರಿಗೆ ಅಂದರೆ, ಅಲಿಘರ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ಯಾರು ಅಂತ ಹೇಳಿ ತಿಳ್ಕೊಳ್ಳಿ. ಫಸ್ಟು ಸೈಯದ್ ಅಹಮದ್ ಖಾನ್ ಅಂತಕ್ಕಂಥವ್ರು ಅಲಿಘರ್ ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಅಲಿಘರ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಅಹಮದ್ ಖಾನ್ ಅವರು ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಡ್ತಾರೆ. ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಟ್ಟು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಪ್ರಮೋಟಿಂಗ್ ಹಾರ್ಮನಿ ಅಂಡ್ ಈಸ್ಟರ್ನ್ ವೆಸ್ಟರ್ನ್ ಐಡಿಯಾಸ್ ಆರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಮುಸ್ಲಿಮ್ಸ್ ಇನ್ ದೇರ್ ಪೊಲಿಟಿಕಲ್, ಸೋಷಿಯಲ್, ಎಜುಕೇಷನಲ್ ಆ್ಯಂಡ್ ರಿಲಿಜಿಯಸ್ ಫಿಲಾಸಫಿಕಲ್ ಬಿಲೀಫ್ಸ್. ಅರ್ಥ ಆಯ್ತೇನ್ರಿ? ಮಾಡರ್ನ್ ಎಜುಕೇಷನ್ ಇದೆಲ್ಲ ಮುಸ್ಲಿಮ್ಸ್ ಕಮ್ಯುನಿಟಿ ಏನಿತ್ತು, ಆ ಮುಸ್ಲಿಮ್ಸ್ ಕಮ್ಯುನಿಟಿಗೆ ಇವ್ರು ಮಾಡ್ತಕ್ಕಂಥದ್ದು. ಅಹಮದ್ ಖಾನ್ ಅವರು. ನನಗೆ ಫಜಲ್ ಅಲಿ ಬರ್ತಿದೆ, ಓಕೆ ಬಾಯಲ್ಲಿ ಬಂದಿದೆ. ಫಜಲ್ ಅಲಿ ಏನು, ಯಾರು ಹೇಳ್ರಿ ನೋಡೋಣ. ಫಜಲ್ ಅಲಿ ಇವರು ಒಂದು ಕಮಿಷನ್ಗೆ ಅಧ್ಯಕ್ಷರು. ಅದು ಯಾವ ಕಮಿಷನ್ ಅಂತ ಹೇಳಿ ನೀವು ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಇಬ್ಬರು ಮೆಂಬರ್ಸನ್ನು ಹೇಳಿಬಿಡಿ, ಇಲ್ಲೇ ರಿವೈಸ್ ಆಗುತ್ತೆ. ಇಬ್ಬರು ಮೆಂಬರ್ಸ್ ಇದ್ದರು. ಆ ಇಬ್ಬರು ಮೆಂಬರ್ಸನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾಕಂದ್ರೆ ನೋಡಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಹೋಗೋಣ. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಫೇಲ್ಡ್ ಡ್ಯೂ ಟು ವೇರಿಯಸ್ ರೀಸನ್ಸ್. ಜಸ್ಟಿಫೈ. ಐ ವಿಲ್ ಜಸ್ಟಿಫೈ ಬಿಕಾಸ್ I justified in model question paper 1, 2, 3 and again I am justifying in 4. So I want to note that idu tumba important. Sir, I got to know this is very important. Definitely I will take screenshot and read. Okay? Take screenshot. ಅರ್ಥ ಆಯ್ತೇನ್ರಿ? ತಗೊಳ್ಳೇಬೇಕು, ಓದಲೇಬೇಕು, ಬಿಕಾಸ್ ವೆರಿ ಇಂಪಾರ್ಟೆಂಟ್. ಆಗ ನ್ಯೂಸ್ ಪೇಪರ್ಗಳಿಲ್ಲ, ಪ್ರೆಸ್ಗಳಿಲ್ಲ, ಒಬ್ರೊಬ್ರು ಕೋಆರ್ಡಿನೇಷನ್ ಇಲ್ಲ. ಅಣ್ಣ ನಾನು ಇದು ಮಾಡ್ತೀನಿ ಅಂದರೆ ಇನ್ನೊಂದು ಮಾಡೋದಕ್ಕೆ ಹೋಗಿರ್ತಾನೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಒಟ್ಟುಗೂಡಿ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲದೆ ಇದ್ದರೆ ಏನು ಮಾಡ್ತೀರಾ? ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಫೇಲ್ ಆಗುತ್ತೆ. ಜನರು ಒಟ್ಟುಗೂಡಲ್ರಿ, ಗೊತ್ತಾಯ್ತಾ? ಅದನ್ನೇ ಇಲ್ಲಿ ಕೊಟ್ಟವ್ರೆ, ನೀಟಾಗಿ ಓದ್ಕೊಳ್ಳಿ. ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲೆಲ್ಲೋ ಜಮ್ಮು ಕಾಶ್ಮೀರ ರೀಜನಲ್ಲಿರೋನು, ಇಲ್ಲೆಲ್ಲೋ ಕರ್ನಾಟಕ ರೀಜನಲ್ಲಿರೋನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಆವಾಗ ಜಿಯೋ ಆಮೇಲೆ ಏರ್ಟೆಲ್ಲು, BSNL ಇವೇನೇನಿದೆಯಲ್ಲ ಇವೆಲ್ಲ ಇರಲಿಲ್ಲ ಆವಾಗ. ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರ್ರಿ? ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಂತರ ಜಾಸ್ತಿ ಇತ್ತು ಭಾರತಾದ್ಯಂತ. ಇದು ಸ್ಪ್ರೆಡ್ ಆಗೋಕ್ಕಾಗಲಿಲ್ಲ. ಓಕೆನಾ?
ಅದನ್ನೇ ಎಲ್ಲ ಕೊಟ್ಟಿದ್ದಾನೆ. ಯೋಜಿತ ಹೋರಾಟವಾಗಿರಲಿಲ್ಲ, ಒಂದು ಸರ್ಟೇನ್ ಪ್ಲ್ಯಾನ್ ಇರಲಿಲ್ಲ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಪ್ಲ್ಯಾನ್ ಇರಲಿಲ್ಲ, ಅಡ್ವರ್ಟೈಸ್ಮೆಂಟ್ ಇರಲಿಲ್ಲ, ಒಬ್ರಿಗೊಬ್ರು ಗೊತ್ತಾಗ್ತಾ ಇರಲಿಲ್ಲ. ಇನ್ನೊಂದು ಒಬ್ರು ಹ್ಞೂ ಅಂದರೆ ಇನ್ನೊಬ್ರು ಹ್ಞೂ ನಾನು ಬರಲ್ಲ ಅಂತ ಇದ್ರು. ಬಾರಯ್ಯ ಹಿಂಗೆ ಮಾಡ್ತಿದ್ದಾರೆ ಅಂದರೆ ನೀನು ಹೋಗಯ್ಯ ನಾನು ತಿನ್ಕೊಂಬರ್ತೀನಿ ಅನ್ನೋರು ಜಾಸ್ತಿ ಇದ್ರಾಗ. ಆಲ್ಮೋಸ್ಟ್ ಆಲು ಈ ಸ್ವಾತಂತ್ರ್ಯಕ್ಕೆ ಭಾರತಾದ್ಯಂತ ಇರ್ತಕ್ಕಂಥ 30% ಜನ ಮಾತ್ರ ಬಹಳ ಶ್ರಮವಹಿಸಿ ಮಾಡಿರ್ತಕ್ಕಂಥ ಹೋರಾಟಗಳು. ಅದು ಬಿಟ್ಟರೆ ಇನ್ಯಾರೂ ಅಷ್ಟರ ಕೇರ್ ಮಾಡಿರಲಿಲ್ಲ. ಓಕೆ, ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ನಾನು ಸ್ವಲ್ಪ ವೀಕಾಗಿ ಮಾತಾಡ್ತಾ ಇದ್ದೀನಿ, ಹಾಗೆ ಮಾಡೋ ಕ್ಲಾಸನ್ನು ಸಹ ಸ್ವಲ್ಪ ಹಾಗಾಗಿ ಮೇಲ್ಮೇಲೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬಿಕಾಸ್ ಸ್ವಲ್ಪ ಹೆಲ್ತ್ ಕಂಡೀಷನ್ ಕೂಡ ಹಾಗಾಗಿದೆ ನನಗೆ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಕ್ಕಳ, ಆಯಿತಾ? ಒಂದು ಸ್ವಲ್ಪ ಸಾರಿ ಕಣ್ರ. ಎಕ್ಸ್ಪ್ಲೈನ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಇಂಡಿಯಾಸ್ ಫಾರಿನ್ ಪಾಲಿಸಿ ನಾನು ಹೋದರಲ್ಲೇ ಹೇಳಿದ್ದೀನಿ ನೋಡ್ರಿ, ಮಾಡಲ್ ಕ್ವಶನ್ ಪೇಪರ್ 3 ಎಗೇನ್ ರಿಪೀಟಿಂಗ್, ಮತ್ತೆ ರಿಪೀಟೆಡ್. ಸಿ ಕೊಲೊನಿಲಿಸಮು ಹಾಗೆ ಇಂಪೀರಿಯಲಿಸಮು ಇವೆಲ್ಲ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಅದೇ ಇದೆ, ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಟೇಟ್ ದ ಕಾಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟಿಂದ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಬರೋದಕ್ಕೇನು ಕಾರಣ? ಓವರ್ ಪಾಪ್ಯುಲೇಷನ್ ಆಗಿದೆ. ಮೆಕ್ಯಾನಿಲಿಸಮ್ ಅಂದರೆ ಎಲ್ಲ ಮಾಡ್ತಿದೆ ಈ ನಡುವೆ. ನಿಮ್ಮ ಮಕ್ಕ ಹಾಕಿದ್ರೆ ಸಾಕು, ಯಾವ ಇಮೇಜ್ ಬೇಕೋ ಆ ಇಮೇಜ್ ಬರುತ್ತೆ. ಕೋಟ್ ಹಾಕ್ಕೊಂಡಂಗೆ ಬರುತ್ತೆ, ಆಮೇಲೆ ಇನ್ನೊಂದೇನೋ ಬಟ್ಟೆ ಹಾಕ್ಕೊಂಡಂಗೆ ಬರುತ್ತೆ. ಸೊ ನಮ್ಮ ಹೆಣ್ಣು ಮಕ್ಕಳು, ನೀವು ಬಹಳ ಜಾಗರೂಕತೆಯಿಂದ ಇರೋಪ್ಪ, ಸೇಫ್ಟಿಯಿಂದ ಇರೋ. ನಿಮ್ಮ ಯಾವ ಫೋಟೋವನ್ನು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಬೇಡಿ. ಮಾಡಿದ್ರೆ ಸುಮ್ಮನೆ ತಲೆನೋವು ಅವೆಲ್ಲ. ಈಗಿರೋ ಏನೇನು ಮಾಡುತ್ತೋ ಬಡ್ಡಿ ಮಗದು ನಮಗೆ ಗೊತ್ತೇ ಆಗೋಲ್ಲ. ಹುಷಾರಾಗಿರಮ್ಮ ಮನೇಲಿ. ಸೋಷಿಯಲ್ ಇನ್ಇಕ್ವಾಲಿಟಿ, ಲ್ಯಾಕ್ ಆಫ್ ಕ್ಯಾಪಿಟಲು, ಇಲಿಟ್ರಸಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಕನ್ನಡದವರು. ಓಕೆ, ನೆಕ್ಸ್ಟ್ ಏನಂತೆ, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎವರ್ಗ್ರೀನ್ ಫಾರೆಸ್ಟ್ ಮತ್ತು ಮಾನ್ಸೂನ್ ಫಾರೆಸ್ಟ್? ಸೇಮ್ ರಿಪೀಟೆಡ್, ಮಾಡಲ್ ಕ್ವಶನ್ ಪೇಪರ್ 3. ಏನು ಇವರು ಎಕ್ಸ್ಪ್ಲೈನ್ ಮಾಡ್ದಿರಂಗೆ ಇವಯ್ಯ ಸುಮ್ಮನೆ ಸೇಮ್ ರಿಪೀಟೆಡ್ ಮಾಡಲ್ ಕ್ವಶನ್ ಪೇಪರ್ ಅಂತ ಇದ್ದಾರೆ. ಸಿ ವೆರಿ ಇಂಪಾರ್ಟೆಂಟ್ಲಿ ಐ ಆಮ್ ಮೆನ್ಷನಿಂಗ್ ಮಾಡಲ್ ಕ್ವಶನ್ ಪೇಪರ್ 3 ಬಿಕಾಸ್ ಯು ವಾಂಟ್ ಟು ಗೋ ಫಾರ್ ದಟ್ ವಿಡಿಯೋ ಆ್ಯಂಡ್ ಯು ಶುಡ್ ವಾಚ್ ಔಟ್. ದಟ್ಸ್ ವಾಟ್ ಮೈ ಇಂಟೆನ್ಷನ್ ಈಸ್. ಅರ್ಥ ಆಯ್ತಾ? ಮತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ. ಎವರ್ಗ್ರೀನ್ ಫಾರೆಸ್ಟ್ ಅಂದರೆ ಏನು? ಎವರ್ಗ್ರೀನ್ ಫಾರೆಸ್ಟ್ ಎಲ್ಲಿ ಬರುತ್ತೆ? ಇದು ಭಾರತದ ಕೆಳಗೆ. ಇಲ್ಲೇ ಅಲ್ವೇನ್ರಿ ಇರೋದು ಎವರ್ಗ್ರೀನ್ ಫಾರೆಸ್ಟು? ಇಲ್ಲೇ ಅಲ್ವೇನ್ರಿ ಬರೋದು ಎವರ್ಗ್ರೀನ್ ಫಾರೆಸ್ಟು? ಏನಿರುತ್ತಲ್ಲಿ? ಎಲ್ಲ ಬಳ್ಳಿಗಳು ಬೆಳ್ಕೊಂಡಿರ್ತವೆ. ಅಲ್ಲೇನು ರೂಟ್ಸ್ ಜಾಸ್ತಿ ಆಳಕ್ಕೆ ಬಿಟ್ಕೊಂಡಿರ್ತವೆ. ಅವನ್ನೆಲ್ಲ ನೋಡ್ಕೋಬೇಕು. ಇಲ್ಲಿದೆ, ಏರಿಯಾಸ್ ನಾಟ್ ಮೋರ್ ದ್ಯಾನ್ 900 meters above the sea level. Rainfall of more than 250 centimeter. Found in Western Ghats, Assam, Meghalaya, Tripura, Manipura, Nagaland ಆಗಲಿ, ಅಂಡಮಾನ್ ಮತ್ತು ನಿಕೋಬಾರು, ಐಸ್ಲ್ಯಾಂಡ್ಸ್ ಆ್ಯಂಡ್ ಲಕ್ಷದ್ವೀಪು. ರಿಮೈನ್ಸ್ ಗ್ರೀನ್ ಥ್ರೂ ಔಟ್ ದ ಇಯರ್. ಬಟ್ ಹಿಯರ್ ದಿಸ್ ಈಸ್ ಮಾನ್ಸೂನ್ ಫಾರೆಸ್ಟ್ ವೇರ್ widely distributed in India. Okay, 75 to 250 centimeter of rainfall, but there more than 250. Forms 65% of the total area of the forest. Leaves fall in certain dry seasons. Screenshot. ಇದು ಕೂಡ ಸ್ಕ್ರೀನ್ಶಾಟನ್ನು ಕನ್ನಡದಲ್ಲಿ ಏನಂತಾರೆ ಕಮೆಂಟ್ ಮಾಡಿರಿ, ನನಗೂ ಗೊತ್ತಿಲ್ಲ. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸಂಗೊಳ್ಳಿ ರಾಯಣ್ಣ ಇನ್ ಫ್ರೀಡಮ್ ಸ್ಟ್ರಗಲ್. ಕಿತ್ತೂರು ಅನ್ನೋದೊಂದು ಊರು. ಆ ಊರಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಒಬ್ಬ ಬಹಳ ಪ್ರಮುಖ ಹಾಗೂ ವೀರ ಫ್ರೀಡಮ್ ಫೈಟರ್. ಸಂಗೊಳ್ಳಿ ರಾಯಣ್ಣ ಕನ್ಸಿಡರ್ಡ್ ಇಟ್ ಈಸ್ primary duty to fight for Kittur because it is his own village, right? He fought against British along with ಚೆನ್ನಮ್ಮ. ಇವರು ನಿಮಗೆ ತುಂಬ ಪ್ರಮುಖರಾಗಿರ್ತಾರೆ, ನಿಮಗೆ ಗೊತ್ತಿರ್ತಾರೆ ಕೂಡ. ಕಿತ್ತೂರು ರಾಣಿ ಚೆನ್ನಮ್ಮನವರು, ಹೌದಾ? ಅಲ್ಲಿಗೆ ಈ ಬ್ರಿಟಿಷರ್ಸ್ ನಡುವೆ ಕಿತ್ತೂರಿಗೋಸ್ಕರ ಹೋರಾಡಿದ್ದು ಇಬ್ಬರೇ ಅಂತ ನಿಮ್ಮ ತಲೆಯಲ್ಲಿರಬೇಕು. ಒಬ್ಬರು ರಾಣಿ ಚೆನ್ನಮ್ಮನವರು,
ಹಾಗೆ ಇನ್ನೊಬ್ರು ಯಾರು, ಸಂಗೊಳ್ಳಿ ರಾಯಣ್ಣರವರು. ಸಂಗೊಳ್ಳಿ ರಾಯಣ್ಣ ಅವರು, ಹಿ ಲೂಟೆಡ್ ದ ಬ್ರಿಟಿಷ್ ಆಫೀಸರ್ಸ್ ಆ್ಯಂಡ್ ಟ್ರೆಷರ್ಡ್. ಇವೆಲ್ಲ ನೀಟಾಗಿ ಪಾಯಿಂಟ್ಸ್ ನೋಡ್ಕೊಳ್ಳಿ, ನಾನೇನು ಹೇಳಬೇಕಾಗಿಲ್ಲ, ಮಿಕ್ಕಿದ್ದು ಮಾಡ್ಕೊಳ್ಳಿ, ಪಾಯಿಂಟ್ಸ್ ನೋಡ್ಕೊಳ್ಳಿ, ಓದ್ಕೊಳ್ಳಿ. ನೆಕ್ಸ್ಟ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತೆ ಸ್ಕ್ರೀನ್ಶಾಟ್ ಅಂತ ಹೇಳಲ್ಲ, ನಾನು ಸೈಡಲ್ಲೇ ಇರ್ತೀನಿ, ಆಲ್ಮೋಸ್ಟ್ ಅಲ್ಲಿ ಸೈಡ್ಗೆ ಹೋಗ್ತೀನಿ, ಸ್ಲೈಡ್ ಬೇರೆ ಮಾಡ್ತಾ ಇರ್ತೀನಿ. ಎಕ್ಸ್ಪ್ಲೈನ್ ದ ರಿಫಾರ್ಮ್ ಮೆಷರ್ಸ್ ಆಫ್ ಆ್ಯನಿ ಬೆಸೆಂಟ್. ಆ್ಯನಿ ಬೆಸೆಂಟ್ ಅನ್ನೋರು ಐರ್ಲ್ಯಾಂಡ್ಗೆ ಸಂಬಂಧಿಸಿರ್ತಕ್ಕಂಥ ಒಬ್ಬ ಹೆಣ್ಣು. ಆ್ಯನಿ ಬೆಸೆಂಟ್ ಈಸ್ ಅ ಲೇಡಿ ರಿಲೇಟೆಡ್ ಟು ಆರ್ ಹರ್ ರೀಜನ್ ವಾಸ್ ಐರ್ಲ್ಯಾಂಡಿಂದ ಬಂದಿರತಕ್ಕಂಥವ್ರು. ಇವರು ಥಿಯಾಸಫಿಕಲ್ ಸೊಸೈಟಿ ಅಂತ ಒಂದು ಸೊಸೈಟಿ ತರ್ತಾರೆ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ಡಿಂಟ್ ಎಕ್ಸ್ಪ್ಲೈನ್ ದಿಸ್. ಥಿಯಾಸಫಿಕಲ್ ಸೊಸೈಟಿ ಅಂತ ತರ್ತಾರೆ. ಆ ಥಿಯಾಸಫಿಕಲ್ ಸೊಸೈಟಿಯನ್ನು ಭಾರತಕ್ಕೆ ತಂದು ನ್ಯೂ ಇಂಡಿಯಾ ಅಂತಕ್ಕಂಥ ಒಂದು ನ್ಯೂಸ್ ಪೇಪರನ್ನು ಕೂಡ ಇಂಟ್ರಡ್ಯೂಸ್ ಮಾಡಿ ಎಲ್ಲರಿಗೂ ಮಾಡರ್ನ್ ಇಂಗ್ಲೀಷ್ ಎಜುಕೇಷನನ್ನು ಪ್ರಮೋಟ್ ಮಾಡ್ತಿದ್ರು. ಅರ್ಥ ಆಯ್ತಾ ಮೇಡಮ್? ಬ್ಲಾವಟ್ಸ್ಕಿ ಓಕೆನಾ, ಬ್ಲಾವಟ್ಸ್ಕಿ ಮ್ಯಾಡಮ್ ಬ್ಲಾವಟ್ಸ್ಕಿ. ಇಫ್ ಸ್ಪೆಲ್ಲಿಂಗ್ ಏನಾದರೂ ತಪ್ಪಾಗಿದ್ರು ಆಗಿರ್ಬೋದು, ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಒಂದು ಸರ್ತಿ ಈ ಮೇಡಮ್ ಬ್ಲಾವಟ್ಸ್ಕಿ ಅವ್ರ ಬಗ್ಗೆ ನೀವು ಸರ್ಚ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಈ ಥಿಯಾಸಫಿಕಲ್ ಸೊಸೈಟಿ ಅನ್ನೋದು ಎಲ್ಲಿದೆ, ಈ ಥಿಯಾಸಫಿಕಲ್ ಸೊಸೈಟಿ ಎಲ್ಲಿಂದ ಬಂತು ಅನ್ನೋದು ನಿಮಗೆ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಇನ್ ಡೀಟೇಲಾಗಿ ಈ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ ಪೂರ್ತಿ. ಓಕೆನಾ? ಹೋಮ್ ರೂಲ್ ವೆರಿ ಇಂಪಾರ್ಟೆಂಟ್. ಇದನ್ನು ಬಿಟ್ಬಿಟ್ನಲ್ರಿ, ಹೋಮ್ ರೂಲ್ ಮೂಮೆಂಟ್ ಇದು ತುಂಬ ಇಂಪಾರ್ಟೆಂಟ್ ರೀ. ನೀವು ಯಾವ ಪಾಯಿಂಟ್ ಬಿಟ್ಟರು ಇದನ್ನು ಮರಿಬೇಡಿ. ಹೋಮ್ ರೂಲ್ ಮೂಮೆಂಟ್ ಕೇಮ್ ಫೋರ್ಸ್ ಇನ್ 1916. ತದನಂತರ ಶಿ ವಾಸ್ ದ ಪ್ರೆಸಿಡೆಂಟ್ ಆಫ್ ದ 1917 ಕಾಂಗ್ರೆಸ್ ಸೆಷನ್. ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು. ಬ್ಲಾವಟ್ಸ್ಕಿ ನೋಡ್ಕೊಂಡಿದ್ದೀರಾ? ಬನ್ನಿ ಇಲ್ಲಿ. ಕಾಂಗ್ರೆಸ್ ಏನಿದೆಯಲ್ಲ, ಈ ಕಾಂಗ್ರೆಸ್ ಸೆಷನ್ಗೆ ಇವರು ಅಧ್ಯಕ್ಷರಾಗಿದ್ದರು. ಸೆಷನ್ಸ್ ನಡೆಯುತ್ತೆ, ಓಕೆನಾ? ಸೆಷನ್ಸ್ ನಡೆಯುತ್ತೆ. ಆ ಸೆಷನ್ಸ್ನಲ್ಲಿ ಆಗ್ತಕ್ಕಂಥದ್ದು ಎ.ಒ. ಹ್ಯೂಮ್, ಡಬ್ಲ್ಯೂ ಬ್ಯಾನರ್ಜಿ, ಅರ್ಥ ಆಯ್ತೇನ್ರಿ? ಡಬ್ಲ್ಯೂ ಬ್ಯಾನರ್ಜಿ ಇವರೆಲ್ಲ ಅಧ್ಯಕ್ಷರಾಗಿದ್ದರು. ಹಾಗೆ ಇವರು ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ಏನು, ಕನ್ಸರ್ವೇಷನ್ ಆಫ್ ಸಾಯಿಲ್. ಏನಿದು ಕನ್ಸರ್ವೇಷನ್ ಆಫ್ ಸಾಯಿಲ್ ಈಸ್ ವೆರಿ ಎಸೆನ್ಷಿಯಲ್. ವೈ? ಸಾಯಿಲನ್ನು ಕನ್ಸರ್ವ್ ಮಾಡಬೇಕು. ಯಾಕೆ ಅಂದರೆ ನೀವು ಬೆಳೀತಕ್ಕಂಥ ಬೆಳೆಗೂ ಕೂಡ ಅದೇ ಸಪೋರ್ಟಿವ್ ಆಗಿರುತ್ತೆ. ಹಾಗೆ ರಿವರ್ಸ್ ಬಿಕೇಮ್ ಫ್ಲಡೆಡ್, ರಿವರ್ಸ್ ಚೇಂಜ್ ದೇರ್ ಕೋರ್ಸ್, ಚೇಂಜ್ ಮಾಡುತ್ತೆ. ಅಂದರೆ ಒಡ್ಕುಂಟಾಗಿ ಡೈರೆಕ್ಷನ್ಸನ್ನು ಕೂಡ ಚೇಂಜ್ ಮಾಡುತ್ತೆ. ದ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಆಫ್ ರಿಸರ್ವಾಯರ್ಸ್ ಡಿಕ್ರೀಸ್ ಆಗುತ್ತೆ. ಆದಮೇಲೆ ದ ಅಮೌಂಟ್ ಆಫ್ ಇನ್ಫ್ಲೋ ಡಿಕ್ರೀಸಸ್. ಪಾಯಿಂಟ್ಸ್ ಎಲ್ಲ ನೀಟಾಗಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಬಟ್ ಇದು ತುಂಬ ಇಂಪಾರ್ಟೆಂಟು, ಮರಿಬೇಡಿ. ಇದು ಮರಿಬೇಡಿ. ಇನ್ನೇನು ಹೇಳಿದೆ? ನ್ಯೂಸ್ ಪೇಪರ್ ಹೇಳಿದ್ನಲ್ಲ, ನ್ಯೂ ಇಂಡಿಯಾ, ಇದನ್ನು ಕೂಡ ಮರಿಬೇಡಿ. ಇಂಡಿಯನ್ ಕಲ್ಚರ್ ಓಕೆ. ಥಿಯಾಸಫಿಕಲ್ ಸೊಸೈಟಿ ಇದನ್ನು ತಂದವರು ಇವರೇ. ಈ 1 2 3 4 ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸ್ಕ್ರೀನ್ಶಾಟ್ ತೊಗೊಳ್ಳಿ ಮಕ್ಕಳ, ಸ್ಕ್ರೀನ್ಶಾಟ್ ತೊಗೊಳ್ರ. ಕನ್ನಡದವ್ರಿಗೆ ನೋಡಿ, ಇದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಯಾವಾಗ? 17ರಲ್ಲಿ. ಹೋಮ್ ರೂಲ್ ಚಳುವಳಿಯನ್ನು ಕೂಡ ಸ್ಟಾರ್ಟ್ ಮಾಡಿದರು. ನ್ಯೂ ಇಂಡಿಯಾ ಅಂತಕ್ಕಂಥ ದಿನಪತ್ರಿಕೆಯನ್ನು ಕೂಡ ಸ್ಟಾರ್ಟ್ ಮಾಡಿದರು. ಥಿಯಾಸಫಿಕಲ್ ಸೊಸೈಟಿ ಅಂತಕ್ಕಂಥದ್ದನ್ನು ಕಟ್ಟಿದರು. ಈ 4 ಪಾಯಿಂಟ್ಗಳು ಬಹಳ ಬಹಳ ಮುಖ್ಯ. ಅರ್ಥ ಆಯ್ತೇನ್ರಿ? ಬಹಳ ಮುಖ್ಯವಾದದ್ದು. ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟು, ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಓನ್ಲಿ ಇನ್ ಅ ಫ್ಯೂ ಏರಿಯಾಸ್. ವೈ? ಯಾಕಂದರೆ ಎಲ್ಲ ಏರಿಯಾಗಳಲ್ಲೂ ನೀರಿನ ಸೌಲಭ್ಯ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆಗಲಿ, ಊಟದ ಸೌಲಭ್ಯ ಆಗಲಿ, ಇತರೆ ಸೌಲಭ್ಯಗಳು ಇರಲ್ಲ. ಕೆಲವು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲಿ ವ್ಯವಸ್ಥಾಪಿಕವಾಗಿರುತ್ತೋ, ಆರ್ಗನೈಸ್ಡ್ ಆಗಿರುತ್ತೋ ಅಲ್ಲೇ ಅವರು ಮಾಡೋದು. ರಾ ಮೆಟೀರಿಯಲ್ಸ್ ಸಿಗಬೇಕು, ಎನರ್ಜಿ ರಿಸೋರ್ಸಸ್ಸು, ಮಾರ್ಕೆಟ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಆಗಲಿ, ಲೇಬರ್ ಸಪ್ಲೈ ಆಗಲಿ, ಇವೆಲ್ಲ ಬೇಕೇ ಬೇಕು.
ಸ್ಕ್ರೀನ್ಶಾಟ್. ನೆಕ್ಸ್ಟ್, ಮೆನ್ಷನ್ ದ ರೋಲ್ ಆಫ್ ಎಕ್ಸ್ಟ್ರೀಮಿಸ್ಟ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಲಾಲಾ ಲಜಪತ್ ರಾಯ್ ಅವರಾಗಲಿ, ಬಾಲ್ ಗಂಗಾಧರ್ ತಿಲಕ್ ಅವರಾಗಲಿ, ಹಾಗೆ ಬಿಪಿನ್ ಚಂದ್ರಪಾಲ್, ಇವರೆಲ್ಲ ಕೂಡ ಲಾಲ್ ಬಾಲ್ ಪಾಲ್, ಲಾಲ್ ಬಾಲ್ ಪಾಲ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಹಾಗೆ ಬಾಲ್ ಗಂಗಾಧರ್ ತಿಲಕ್ ಅವರು ಎಕ್ಸ್ಟ್ರೀಮಿಸ್ಟ್ಸ್. ಇವರು ಸಾರಿ ಇವರು ಎಕ್ಸ್ಟ್ರೀಮಿಸ್ಟ್ಸ್ ಆಗಿದ್ದರು. ಎಕ್ಸ್ಟ್ರೀಮಿಸ್ಟು ಇಷ್ಟು ಜನನೇ ಅಲ್ಲ, ಭಗತ್ ಸಿಂಗ್ ಆಗಲಿ, ಇವರೆಲ್ಲ ಕೂಡ ರೆವಲ್ಯೂಷನರೀಸ್. 3 ವಿಧ ಬರುತ್ತೆ. 3 ವಿಧ ಎಲ್ಲಿ ಬರುತ್ತೆ? ಒಂದು ನಿಮಿಷ, ಸಪ್ರೇಟ್ ಸ್ಲೈಡ್ ತೊಗೋತಾ ಇದ್ದೀನಿ. ಈ ಫ್ರೀಡಮ್ ಸ್ಟ್ರಗಲ್ ಅನ್ನೋದೇನಿದೆಯಲ್ಲ, ಫ್ರೀಡಮ್ ಸ್ಟ್ರಗಲ್ ಅಂದರೆ ಹೋರಾಟ. ಏನು ಹೋರಾಟ ಆಗುತ್ತೆ? ಫ್ರೀಡಮ್ ಸ್ಟ್ರಗಲಲ್ಲಿ 3 ಫೇಸ್ ಜನ ಬರ್ತಾರೆ. ಒಬ್ಬರು ಮಾಡ್ರೇಟ್ಸ್, ಮತ್ತೊಬ್ಬರು ಇಲ್ಲಿರ್ತಕ್ಕಂಥ ಎಕ್ಸ್ಟ್ರೀಮಿಸ್ಟ್ಸ್, ಮತ್ತೊಬ್ಬರು ರೆವಲ್ಯೂಷನರೀಸ್. ಅರ್ಥ ಆಯ್ತೇನ್ರಿ? ರೆವಲ್ಯೂಷನರೀಸ್ ಈ 3 ಫೇಸ್ ಬರುತ್ತೆ. ಈ ರೆವಲ್ಯೂಷನರೀಸಲ್ಲಿ ಬರ್ತಕ್ಕಂಥವ್ರೆ ಭಗತ್ ಸಿಂಗ್ ಆಗಲಿ, ರಾಜ್ದೇವ್, ಸುಖದೇವ್ ಮತ್ತು ರಾಜ್ಗುರು, ಈ 3 ಏನಿದ್ದಾರೆ ರೆವಲ್ಯೂಷನರೀಸಲ್ಲಿ ಬರ್ತಾರೆ. ಲಾಲ್ ಬಾಲ್ ಪಾಲು ಇವ್ರು 3 ಎಕ್ಸ್ಟ್ರೀಮಿಸ್ಟಲ್ಲಿ ಬರ್ತಾರೆ. ಮಾಡ್ರೇಟ್ಸಲ್ಲಿ ಬರ್ತಕ್ಕಂಥವ್ರು ಯಾರು? ಜವಾಹರ್ಲಾಲ್ ನೆಹರು ಅವ್ರು ಬರ್ತಾರೆ. ಹಾಗೆ ಅವರ ತಂದೆಯವರಾಗಿರ್ತಕ್ಕಂಥ ಮೋತಿಲಾಲ್ ನೆಹರು ಅವ್ರು ಬರ್ತಾರೆ, ಎಟ್ಸೆಟ್ರಾ. ಇನ್ನು ಬೇರೆ ಬೇರೆಯವ್ರು ಯಾರು ಬರ್ತಾರೆ ಟೆಕ್ಸ್ಟ್ ಬುಕ್ಸಲ್ಲಿ ನೋಡ್ಕೋಬಹುದು. ಅರ್ಥ ಆಯ್ತಾ? ಇದರಲ್ಲಿ 3 P ಕಾನ್ಸೆಪ್ಟ್ಸ್ಗಳಿರ್ತವೆ. ಆ 3 P ಕಾನ್ಸೆಪ್ಟ್ಸಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಇವ್ರದ್ದು. 3 P ಕಾನ್ಸೆಪ್ಟ್ಸ್ ನೆನ್ಪಿಟ್ಕೊಳ್ಳಿ. 3 P ಇದನ್ನು ಹೀಗೆ ಟ್ರಯಾಂಗಲಲ್ಲಿ ಬರಿತೀವಿ ನಾವು. ಪಿ 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 ಏನಂಗಂದರೆ, ಫಸ್ಟ್ನೇದು ಪ್ರೇಯರ್ ಮಾಡೋದು, ಎರಡನೇದು ಪ್ರೊಟೆಸ್ಟ್ ಪಿಟಿಷನ್. ಫಸ್ಟ್ನೇದು ಈ ಪ್ರೇಯರ್ ಏನಿದೆಯಲ್ಲ, ಈ ಪ್ರೇಯರ್ ಮಾಡ್ತಕ್ಕಂಥವ್ರು ಈ ಮಾಡ್ರೇಟ್ಸ್ ಯಾವಾಗಲೂ ಪ್ರೇಯರ್ ಮಾಡ್ತಾಯಿದ್ರು. ಹೋಗೋದು ಬ್ರಿಟಿಷವ್ರ ಹತ್ರ, ಅಣ್ಣ ದಯವಿಟ್ಟು ಇದು ಕೊಡಿ ಅಣ್ಣ, ದಯವಿಟ್ಟು ಕೊಡಿ ಅಣ್ಣ ಅಂದರೆ ನಿಮ್ಮ ಅಮ್ಮನೇ ಕಾಸು ಕೊಡಲ್ಲ. ಅಂಥದ್ರಲ್ಲಿ ಅವ್ರು ಕೊಡ್ತಾರೇನ್ರಿ? ಅರ್ಥ ಆಯ್ತಾ? ಹೋಗಿ ನಿಮ್ಮ ತಾಯಿ ಹತ್ರ ಅಮ್ಮ ಅಂದರೆ ಮುಂದೆ ಹೋಗಪ್ಪ ಅಂತಾರೆ. ಹಾಗೆ ಅವರು ಮುಂದೆ ಹೋಗುವಂತಿದ್ರು. ಹಾಗೆ ಪಿಟಿಷನ್ ಯಾರು ಮಾಡ್ತಿದ್ರು? ಪಿಟಿಷನ್ ಮೇಜರ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಹೇಳಿ? ನಿಮಗೆ ಗೊತ್ತಿರುತ್ತೆ, ಎಕ್ಸ್ಟ್ರೀಮಿಸ್ಟ್ಸ್. ಇವ್ರು ಹೋಗಿ ಏನು ಮಾಡ್ತಿದ್ರು? ಪಿಟಿಷನ್ ಹಾಕೋದು, ಒಂದು ಅಪ್ಲಿಕೇಶನ್, ಕೊಡ್ತೀಯಾ? ದಯವಿಟ್ಟು ಕೊಡಬೇಕು. ಅದರಲ್ಲೂ ಕೇಳೋದ್ರಲ್ಲೂ ದಯವಿಟ್ಟು ಕೊಡಬೇಕು, ತಗೋ ಇದು ಪಿಟಿಷನ್, ಬರ್ತ್ಕೊಟ್ಟೀನಿ, ನೀನು ಯಾರು ಬಿಡು ಬರ್ತ್ಕೊಟ್ಟಿರೋದಕ್ಕೆ. ಅವನು ಸರಿ ಒಂದು ಸ್ವಲ್ಪ ಮಟ್ಟಕ್ಕೆ ಕೊಡ್ತಾ ಇದ್ದ. ಬಟ್ ಈ ಪ್ರೊಟೆಸ್ಟ್ ಇದೆಯಲ್ಲ, ಪ್ರೊಟೆಸ್ಟ್ ಮಾಡ್ತಿದ್ದವ್ರು ಯಾರು? ರೆವಲ್ಯೂಷನರೀಸು. ಹೋಗೋದು ಬಾಂಬ್ಗಳು ಹಾಕೋದು ಸದನಗಳಲ್ಲಿ. ಅರ್ಥ ಇದೇನು ರೀ? ಪಾರ್ಲಿಮೆಂಟಲ್ಲಿ ಬಾಂಬ್ ಹಾಕಿದ್ರಿ ಭಗತ್ ಸಿಂಗು, ಪಾರ್ಲಿಮೆಂಟಲ್ಲಿ ಬಾಂಬ್ ಹಾಕ್ತಿದ್ರು. ಒಳ್ಳೊಳ್ಳೆ ರೆವಲ್ಯೂಷನರೀಸ್ ಇದ್ದಾರೆ. ಎಂತೆಂಥವ್ರು ಇದ್ದಾರೆ ಗೊತ್ತೇನ್ರಿ? ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಹಾಗೆ ನಾವು ನೋಡ್ತಿರೋದು ಯಾರು ಇವಾಗ? ಈ ಎಕ್ಸ್ಟ್ರೀಮಿಸ್ಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಎಕ್ಸ್ಟ್ರೀಮಿಸ್ಟ್ಗಳು ದೇ ಕಾಲ್ಡ್ ದ ಮಾಡ್ರೇಟ್ಸ್ ಆ್ಯಸ್ ಪೊಲಿಟಿಕಲ್ ಬೆಗ್ಗರ್ಸ್. ನಾ ಹೇಳಿದ್ನಲ್ಲ ಅಣ್ಣವು, ಅದನ್ನೇ ಇವರು ಹೇಳ್ತಾರೆ. ಎಕ್ಸ್ಟ್ರೀಮಿಸ್ಟ್ಗಳು ಇವ್ರನ್ನ ಬೆಗ್ಗರ್ಸ್ ಅಂತ ಕರೀತಾ ಇದ್ದಾರೆ. ವಾಟ್ ವಿಲ್ ರೆವಲ್ಯೂಷನರೀಸ್ ಇವ್ರನ್ನ ಏನಂತ ಕೂಗ್ತಾರ್ರಿ? ಅರ್ಥ ಆಯ್ತಾ ಹೇಳಿದ್ದು? ಅದೇ ಪೊಲಿಟಿಕಲ್ ಬೆಗ್ಗರ್ಸು, ಆರ್ಗನೈಸ್ಡ್. ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಬಿಕಾಸ್ ಯಾವ PPTಯಲ್ಲೂ ಈ ಕ್ವಶನ್ ಬಂದಿರಲಿಲ್ಲ. ಇದೊಂದು ನೋಡ್ಕೊಳ್ಳಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮಾಡ್ರೇಟ್ಸ್ ಬಗ್ಗೆ ಕೇಳಿದ್ದಾರೆ, ಇದನ್ನು ಕೇಳಿದ್ದಾರೆ. ರೆವಲ್ಯೂಷನರೀಸು ಕೇಳ್ಬೋದು ಮೇ ಬಿ.
ಆರ್ಗನೈಸ್ಡ್ ಕಾಮನ್ ಮ್ಯಾನ್ ಫಾರ್ ದ ಫ್ರೀಡಮ್ ಸ್ಟ್ರಗಲ್. ಕಾಮನ್ ಮ್ಯಾನನ್ನು ಆರ್ಗನೈಸ್ ಮಾಡ್ತಾರೆ ಫ್ರೀಡಮ್ ಸ್ಟ್ರಗಲ್ಗೆ. ಫೆಸ್ಟಿವಲ್ಸ್ ಲೈಕ್ ಗಣೇಶ ಫೆಸ್ಟಿವಲ್ಲು, ಶಿವಾಜಿ ಫೆಸ್ಟಿವಲ್ಲು, ದುರ್ಗಾ ಫೆಸ್ಟಿವಲ್ಲು, ಇದನ್ನೆಲ್ಲ ಕಂಡಿಡಿದವರು ಬಾಲ್ ಗಂಗಾಧರ್ ತಿಲಕ್ ಅವರು. ಓಕೆನಾ. ಇದನ್ನೆಲ್ಲ ಜಾರಿ ತಂದವರು, ಜಾರಿ ಮಾಡಿದವರು ಯಾರು ಅಂದರೆ ಬಾಲ್ ಗಂಗಾಧರ್ ತಿಲಕ್ ಅವರು. ಓಕೆನಾ. ನೆಕ್ಸ್ಟು, ತಿಲಕ್ ಡಿಕ್ಲೇರ್ಡ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ವಿಲ್ ಗೆಟ್ ಇಟ್ ಅಂತ ಹೇಳಿ ಬಾಲ್ ಗಂಗಾಧರ್ ತಿಲಕ್ ಅವರು ಹೇಳ್ತಾರೆ. ಅದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ನೀಟಾಗಿ ಓದ್ಕೊಳ್ಳಿ. ಕೇಸರಿ ಅಂತಕ್ಕಂಥದ್ದು ನ್ಯೂಸ್ ಪೇಪರ್ ತಂದಿದ್ದು, ಮರಾಠಿಯಲ್ಲಿ ತಂದಿರತಕ್ಕಂಥದ್ದು. ಮರಾಠ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ತಂದಿರತಕ್ಕಂಥ ನ್ಯೂಸ್ ಪೇಪರು. ಆಯಿತಾ. ಇವೆರಡು ತಂದವರು ಯಾರು ಅಂದರೆ ಈ ಬಾಲ್ ಗಂಗಾಧರ್ ತಿಲಕ್ ಅವರು. ಬಾಲ್ ಗಂಗಾಧರ್ ತಿಲಕ್ ಅವರೇ. ಮರಾಠ ಅಂತಕ್ಕಂಥದ್ದು ಮರಾಠಿ ಭಾಷೆಯಲ್ಲಿ ಬರಲಿಲ್ಲ, ಇಂಗ್ಲೀಷ್ ಭಾಷೆಯಲ್ಲಿ ಬಂತು. ಕೇಸರಿ ಅಂತಕ್ಕಂಥದ್ದು ಮರಾಠ ಭಾಷೆಯಲ್ಲಿ ಬಂತು. ಅರ್ಥ ಆಯ್ತೇನ್ರಿ. ಅದು ಅಪೋಸಿಟ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಪಾರ್ಟಿಷನನ್ನು ಬ್ರಿಟಿಷರು ಮಾಡ್ತಾರೆ. ಯಾಕೆಂದರೆ ಮುಸ್ಲಿಂ ಹಿಂದೂಗಳ ಒಡಕನ್ನು ಉಂಟು ಮಾಡಿ ಬೆಂಗಾಲ್ನ ಪಾರ್ಟಿಷನ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು, ಯಾರ್ದು, ಬ್ರಿಟಿಷರ್ಸ್ದು. ಆಗ ಇಂಡಿಯಾ ನಮ್ಮ ಕಂಟ್ರೋಲಿಗೆ ಬರುತ್ತೆ ಅಂತ ಅದು ಮಾಡಿದ್ರು ಕೂಡ. ಅದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಇದು ಸ್ಕ್ರೀನ್ಶಾಟ್ ಆಯಿತಾ. ನೆಕ್ಸ್ಟು, ಮೆನಿ ಇನಿಷಿಯೇಟಿವ್ಸ್ ಹ್ಯಾವ್ ಬೀನ್ ಟೇಕನ್ ಟು ಎಲಿಮಿನೇಟ್ ದ ಡಿಸ್ಕ್ರಿಮಿನೇಷನ್ ಆಫ್ ಜೆಂಡರ್ ಮೈನಾರಿಟೀಸ್ ಜಸ್ಟಿಫೈ. ಜೆಂಡರ್ ಮೈನಾರಿಟೀಸನ್ನು, ಡಿಸ್ಕ್ರಿಮಿನೇಷನನ್ನು ಇನಿಷಿಯೇಟಿವ್ ತೊಗೊಂಡು ಅದನ್ನು ಕಡಿಮೆ ಮಾಡೋದಕ್ಕೆ ಏನೇನು ಮಾಡಿದ್ರು ಅಂತ ಹೇಳಿ ಇಲ್ಲಿದೆ, ನೋಡ್ಕೊಳ್ಳಿ. ಟ್ರಾನ್ಸ್ಜೆಂಡರ್ ಮೈನಾರಿಟಿ ಪ್ರೊಟೆಕ್ಷನ್ ಆ್ಯಕ್ಟ್ ತಂದರು 2019ರಲ್ಲಿ, 2019 ಸಪರೇಟಿಂಗ್ ಟ್ರಾನ್ಸ್ಜೆಂಡರ್ಸ್ ಫ್ರಮ್ ಹೋಮ್ಸ್, ಕಮ್ಯುನಿಟೀಸ್, ವಿಲೇಜಸ್ ಈಸ್ ಅ ಪನಿಷಬಲ್ ಆ್ಯಕ್ಟ್. ಅಂದರೆ ಟ್ರಾನ್ಸ್ಜೆಂಡರ್ ಅವರ ಹುಟ್ಟಿದ್ರೇ ಮನೇಲಿ ಪಾಪ ಅವರನ್ನು ಸಪ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾರಲ್ಲ, ಅದನ್ನೆಲ್ಲ ತಡೆಗಟ್ಟಲಿಕ್ಕೆ, ಟು ಸ್ಟಾಪ್ ದೋಸ್ ಥಿಂಗ್ಸ್ ಇವರು ಇಷ್ಟೆಲ್ಲ ಮಾಡ್ತಾರೆ. ಸ್ಮೈಲ್ ಅಂತಕ್ಕಂಥ ಸ್ಕೀಮ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಮೈಲ್ ಸ್ಕೀಮ್, ಈ ಸ್ಮೈಲ್ ಸ್ಕೀಮನ್ನು ನೋಡ್ಕೊಳ್ಳಿ. ಸ್ಕೀಮ್, ಅ ನ್ಯಾಷನಲ್ ಕೌನ್ಸಿಲ್ ಆಫ್ ಜೆಂಡರ್ ಮೈನಾರಿಟಿ ಪರ್ಸನ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್. ಓಕೆ, ಪೂರ್ತಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಮಕ್ಕ. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯವನ್ನು ಹೋಗಲಾಡಿಸಲು ಹಲವಾರು ಉಪಕ್ರಮಗಳನ್ನು ಕೈಗೊಳ್ತಾರೆ. ಸಮರ್ಥಿಸಿ. ನೋಡಿ ಇಲ್ಲಿ ಈ ಪಾಯಿಂಟ್ಸನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟು ನಾವು ಮ್ಯಾಪಿಗೆ ಬಂದ್ವಿ. ಏನೇನು ಆಲ್ರೆಡಿ ಮ್ಯಾಪ್ ಮಾರ್ಕ್ ಆಗಿದೆ. ಇದರಲ್ಲೇ ಹೇಳ್ತೀನಿ ನೋಡಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಲ್ಲಿ ಬರುತ್ತೆ, ಇದೇ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎ ಅಂತ ಬರೀಬೇಕು. ಇದನ್ನು ಮೆನ್ಷನ್ ಮಾಡಬೇಕು, ನಾನು ಹೇಳ್ತಾನೆ ಇರ್ತೀನಿ. 100% ನೀವು ಇದನ್ನು ಮೆನ್ಷನ್ ಮಾಡಲೇಬೇಕು. ಹನುಮಾನ್ ನಗರ್, ನಿಮಗೆ ಇದರಲ್ಲಿ ನಾನು ಒಂದಷ್ಟು ಡಿಸ್ಕ್ರಿಪ್ಷನ್ ಅಂತೀನಿ, ಕಮೆಂಟ್ ಸೆಕ್ಷನಲ್ಲಿ ಹೇಳೋದಕ್ಕೆ ಹೇಳ್ತೀನಿ. ಹನುಮಾನ್ ನಗರ್ ಎಲ್ಲಿದೆ ಹೇಳಿ, ಮುಂಬೈ ಎಲ್ಲ ಹೇಳ್ತಾರೆ. ನರೋರಾ ಹೇಳಿ, ಇಂಪಾರ್ಟೆಂಟ್ ರೀ. ಕೋರಮಂಡಲ್ ಕೋಸ್ಟ್ ಹೇಳಿ, ಕೋಸ್ಟ್ ಲೈನ್ಗಳೆಲ್ಲ ಕೆಳಗೆ ಬರೋದು. ಕೋರಮಂಡಲ್ ಕೋಸ್ಟ್ ಹೇಳಿ. ಪಾರಾದೀಪ್ ಇದು ಹೇಳಿ, ಕೆಳಗೆ ಬರಬೇಕು. ಕನ್ಯಾಕುಮಾರಿ ಎಲ್ಲರಿಗೂ ಗೊತ್ತಿರುತ್ತೆ, ಡೆಲ್ಲಿ ಗೊತ್ತಿರುತ್ತೆ. K2 ಗಾಡ್ವಿನ್ ಆಸ್ಟಿನ್, ಇದು ತುಂಬ ಇಂಪಾರ್ಟೆಂಟು. ಇದು ಹಿಮಾಲಯನ್ ರೇಂಜ್ಗಳಲ್ಲಿ ಬರುತ್ತೆ, ಅಲ್ಲೊಂದೇ ಒಂದು ಮಾರ್ಕ್ ಇರೋದು. ಓಕೆ, ಹಿಮಾಲಯನ್ ರೇಂಜಲ್ಲಿ ಬರುತ್ತೆ ನೋಡಿ ಅದು. ಓಕೆನಾ. ಬರೀಬೇಕು ಗಾಡ್ವಿನ್ ಆಸ್ಟಿನ್ ಅಂತ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಹಬ್ಬ ನೋಡ್ದೇನ್ರಿ ಹೆಂಗೆ ಕೇಳಿದ್ದಾರೆ, ಇದು ಕೂಡ ಹೇಳ್ರಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇಲ್ಲೆಲ್ಲೋ ಬರುತ್ತೆ ಸರ್, ಅಲ್ವೇನ್ರಿ? ಅಲ್ಲೆಲ್ಲೋ ಬರುತ್ತೆ, ಕೆಳಗೆ ಬರುತ್ತೆ. ಇದನ್ನೆಲ್ಲ ನನಗೆ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ ನೀವು ಪಾಯಿಂಟ್ ಮಾಡ್ಕೊಳ್ಳಿ. ಮುಂಬೈ ಎಲ್ಲಿ ಬರುತ್ತೆ, ಇಲ್ಲೆಲ್ಲೋ ಮುಂಬೈ ಬರುತ್ತೆ. ನಂತರ ಇನ್ಯಾವುದಿದೆ, ಡೆಲ್ಲಿ ಇಲ್ಲಿದೆ. ಕನ್ಯಾಕುಮಾರಿ ಇಲ್ಲಿದೆ. ಕನ್ಯಾಕುಮಾರಿ ಹೇಳಿದೇನಾ? ಇಲ್ಲ, ಕನ್ಯಾಕುಮಾರಿ ಇಲ್ಲಿ ಬರುತ್ತೆ. ಸೊ ಅವನ್ನೆಲ್ಲ ನೀವು
ನೋಡ್ಕೊಳ್ಳಿ. ಅರ್ಥ ಆಯಿತಾ? ಮ್ಯಾಪಲ್ಲಿ ನಾನು ನಿಮ್ಗೆ ಹೇಳಿದ್ದೀನಲ್ಲ ಕೆಲವಾರು, ಏನು ಹೇಳಿ, ಯಾವಾಗಲೂ ಅಷ್ಟೇ ಮ್ಯಾಪಲ್ಲಿ ಇದು ಹೇಳಿದಾರಲ್ವ, ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ನ ಲೊಕೇಟ್ ಮಾಡಿ ಅಂತ ಏನು ಹೇಳಿದಾರಲ್ವ, ಈ ಲೊಕೇಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ನೀವು ಬರೀಬೇಕು. ಹೀಗೆ ಹಾಕಬೇಕು, ನಾರ್ತು, ಸೌತು, ವೆಸ್ಟು, ಈಸ್ಟು, ಇದು ಮೆನ್ಷನ್ ಮಾಡಿ ಒಂದು ಬಾಕ್ಸ್ ಹಾಕಿ ಇಲ್ಲಿ ಸೈಡಲ್ಲಿ. ಅರ್ಥ ಆಯಿತಾ? ಹೀಗೆ ಬಾಕ್ಸ್ ಹಾಕಿ ಅದಾದಮೇಲೆ ಎಲ್ಲ ನೀವು ಲೊಕೇಟ್ ಮಾಡಿ. ಎ ಅಂತ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕೇಳಿದಾನ, ಎ ಅಂತ ಹಾಕಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಬರೀರಿ. ನೆಕ್ಸ್ಟು ಇಲ್ಲೆಲ್ಲೋ K2 ಗಾಡ್ವಿನ್ ಆಸ್ಟಿನ್ ಕೇಳಿದಾನ, ಹೆಚ್ ಅಂತ ಹಾಕಬೇಕು, K2 ಗಾಡ್ವಿನ್ ಆಸ್ಟಿನ್ ಅಂತ ಬರೀಬೇಕು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ಲೊಕೇಟ್ ಮಾಡಬೇಕು. ಎಷ್ಟದು? ಐ ಅಂತ ಬರೀಬೇಕು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫುಲ್ ಫಾರ್ಮ್ ಬರೀಬೇಕು, ಶಾರ್ಟ್ ಅಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೀಗೆ ಹಲವಾರು ಇನ್ನು ಮಿಕ್ಕಿದ್ದು ನಾನೇನು ಹೋಮ್ವರ್ಕ್ಗೆ ಅಂತ ಕೊಟ್ಟಿದ್ದೀನಿ, ಆ ಹೋಮ್ವರ್ಕ್ ನೀವು ಮಾಡಬೇಕು. ನೆಕ್ಸ್ಟು ನೋಡಿ ಮಕ್ಕಳ, ಅವರು ಮ್ಯಾಪಲ್ಲಿ ಲೊಕೇಟ್ ಮಾಡೋಕ್ಕೆ ಹೇಳಿದ್ದಾರೆ. ನೀವು ಆ ಪ್ಲೇಸಸನ್ನು ಲೊಕೇಟ್ ಮಾಡಬೇಕು. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಬರುತ್ತೆ? ಅವನು ಆಲ್ರೆಡಿ ವೃತ್ತ ಹಾಕ್ಬಿಟ್ಟಿದ್ದಾನೆ. ಈ ವೃತ್ತಗಳು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಬೇಕು. ಇದು ಜಿಯೋಗ್ರಫಿ, ಇದು ನೋಡಿ ಹೇಳ್ಕೊಡ್ತೀನಿ. ಈಗ ಇದು ಗ್ಲೋಬು, ಓಕೆನಾ? ಇದು ಗ್ಲೋಬು. ಈ ಗ್ಲೋಬಲ್ಲಿ ಬರ್ತಕ್ಕಂಥ ಲ್ಯಾಟಿಟ್ಯೂಡ್ ಹಾಗೆ ಲಾಂಜಿಟ್ಯೂಡ್ಗಳನ್ನ ನೀವು ಹೇಳಬೇಕು. ಲ್ಯಾಟಿಟ್ಯೂಡು ಹಾಗೆ ಇದು ಲಾಂಜಿಟ್ಯೂಡ್ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತೇನ್ರಿ? ಬ್ರೇಕ್ ಆಗಿದೆ, ಆದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಈಗ ಹೋಗಬೇಕಾದ್ರೆ ಇಲ್ಲೆಲ್ಲೋ ನಮ್ಮ ಭಾರತ ಬರುತ್ತೆ. ಈ ಭಾರತದಲ್ಲಿ ಹೋಗಿರ್ತಕ್ಕಂಥ ಲೈನ್ ಏನಿದೆ, ಈ ಲೈನನ್ನೇ ಅವನು ಕೇಳ್ತಿದ್ದಾನೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ರಾಜ್ಯಗಳನ್ನು ದಾಟಿ ಹೋಗುತ್ತೆ, ಹೇಗೆ ಹೋಗುತ್ತೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಮ್ಮ ಎಡಗೈ ಏನಿದೆಯಲ್ಲ, ಬರಿತಾ ಇದ್ದೀನಿ ನೋಡಿ, ಈಗ ಜಸ್ಟು ಇದು ಹಾಗೆ ಹಾಕ್ಕೊಂಡಿರೋಣ. ನಮ್ಮ ಎಡಗೈ ಏನಿದೆ, ಆ ಎಡಗೈ ಮುಖಾಂತರನೇ ಹೋಗ್ತಕ್ಕಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅಂದರೆ ನಮ್ಮ ರಾಜಸ್ಥಾನ್ ಆಗಲಿ, MP ಆಗಲಿ, ಹೀಗೆ ಹೋಗ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದರ ಮುಖಾಂತರ ಹೋಗ್ತಕ್ಕಂಥದ್ದು ಅಂತ ಆ ರಾಜ್ಯಗಳನ್ನು ದಾಟಿ ಹೋಗುತ್ತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ದಾಟ್ತಕ್ಕಂಥ ಈ ರಾಜ್ಯಗಳೇನು ನೀವೇನು ನೋಡ್ಕೊಳೋದೇನು ಬೇಕಿಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬೇಕಾಗುತ್ತೆ. ಯಾರ್ಯಾರು ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನಾನು ಅಟೆಂಡ್ ಮಾಡಬೇಕು, ನಾನು SI ಆಗಬೇಕು, ಖಾಕಿ ಧರಿಸ್ಬೇಕು, ಅಥವಾ IAS ಆಗಬೇಕು ಅಂಥವ್ರಿಗಿದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್? ಓಕೆ, ಪ್ಲೀಸ್ ಟೇಕ್ ಅ ಲುಕ್. To provide irrigation facilities, to generate hydroelectric power, okay, to power generation ಗೆ, to control the floods in river, to prevent navigations -- please take screenshot. I don't want to explain it again and again. Okay, done. ಸರಿ, ಇದು ನೋಡಿ ಮಕ್ಕಳ, ನೀವು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಮ್ಮ. What is the importance of Himalayas in the history of India? Himalayas are the barriers. ಅಂದರೆ ಯುದ್ಧಗಳನ್ನು ರೆಸಿಸ್ಟ್ ಮಾಡಲಿಕ್ಕೆ ಹಿಮಾಲಯಾಸ್ ತುಂಬ ಹೆಲ್ಪ್ ಮಾಡಿದೆ. ಅದು ನೀವು ನೆನ್ಪಿಟ್ಕೋಬೇಕು. ಪ್ರೊವೈಡ್ ಪ್ರೊಟೆಕ್ಷನ್ ಟು ಇಂಡಿಯಾ, ಬ್ಲಾಕ್ ದ ಕೋಲ್ಡ್ ವಿಂಡ್ಸ್ ಫ್ರಮ್ ನಾರ್ತ್ ಏಷ್ಯಾಯಿಂದ ಬರ್ತಕ್ಕಂಥ ಕೋಲ್ಡ್ ವಿಂಡ್ಸನ್ನು ಬ್ಲಾಕ್ ಮಾಡುತ್ತೆ. ಆರ್ ದ ಸೋರ್ಸ್ ಆಫ್ ರಿವರ್, ಬಿಕಾಸ್ ಬಿಸಿಲಿಗೆ ಕರಗಿ ಅಲ್ಲಿಂದಾನೇ ನೀರು ಹರಿಯೋದು, ನಮಗೆಲ್ಲ ನೀರು ಬರ್ತಕ್ಕಂಥದ್ದು. ಆರ್ ದ ಸೋರ್ಸ್ ಆಫ್ ರಿವರ್, ಆರ್ ದ ಸೂಟೇಬಲ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಷನ್. ಇದು ಒಂದು ಪಾಯಿಂಟ್ ಇಟ್ಕೊಂಡು ಎರಡೆರಡು ಆನ್ಸರ್ಗೆ ರಿಪೀಟ್ ಮಾಡಿ ಹೊಡೆದಿದ್ದಾರೆ. ಅರ್ಥ ಆಯ್ತಾ? ಸೊ ದಟ್ಸ್ ದ ಪವರ್ ಆಫ್ ಪಾಯಿಂಟ್ಸ್. ಪ್ಲೀಸ್ ಗೋ ಥ್ರೂ ದ ಪಾಯಿಂಟ್ಸ್, ನೀಟಾಗಿ ಓದ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ. ಈ ಮೌಂಟೇನ್ ಪಾಸಸ್ ಅಂತ ಇದೆಯಲ್ಲ, ಈ ಮೌಂಟೇನ್ ಪಾಸಸ್ಸಲ್ಲೇ ಬರ್ತಕ್ಕಂಥದ್ದೇ. ಹೀಗೊಂದು ಮೌಂಟೇನ್ ಏನು ಬರುತ್ತೆ, ಹೀಗೆ ಬರ್ತಕ್ಕಂಥ ಮೌಂಟೇನ್ಸ್ಗಳಲ್ಲಿ ಯಾವುದೋ ಒಂದು ಮೌಂಟೇನ್ನು K2,
K2 ನಿಮಗಿದು ಎಕ್ಸಾಮಲ್ಲಿ ಬರೋಲ್ಲ, ಬಟ್ ಇದೊಂದು ಜನರಲ್ ನಾಲೆಡ್ಜ್ ಕ್ವಶನ್ ಆಯಿತಾ. ನಿಮಗೆ ಕೊಡ್ತಕ್ಕಂಥ ಟಾಸ್ಕ್, ಜಸ್ಟ್ ಗೂಗಲ್ ಇಟ್, ಯು ವಿಲ್ ಗೆಟ್ ಇಟ್. ಓಕೆ, ಈ K2 ಅಂತಕ್ಕಂಥದ್ದು ಎಷ್ಟನೇ ಮೌಂಟೇನ್, ವಿಚ್ ಈಸ್ ದ ನಂಬರ್ ಇನ್ ದ ನಂಬರ್ ಆಫ್ ಮೌಂಟೇನ್ಸ್, ಪರ್ಟಿಕ್ಯುಲರ್ ನಂಬರ್ ಆಫ್ ಮೌಂಟೇನ್ ಈ K2 ಯಾವ ನಂಬರ್ ಆಫ್ ಮೌಂಟೇನಲ್ಲಿದೆ ಅಂದರೆ 1 2 3 4 ಹೀಗೆ ಫಸ್ಟಲ್ಲಿ ಇದೆಯಾ, ಸೆಕೆಂಡಲ್ಲಿ ಇದೆಯಾ, ಥರ್ಡಲ್ಲಿ ಇದೆಯಾ, 8th ಇದೆಯಾ, 10th ಇದೆಯಾ, ಹೀಗೆ ಯಾವ ಮೌಂಟೇನ್ ಎಷ್ಟರ ಅಂದರೆ ಎಷ್ಟನೇ ಪರ್ವತ ಇದೆ ಹೇಳಿ. ಓಕೆ, ಇದು ಗಾಡ್ವಿನ್ ಆಸ್ಟಿನ್. ಎಷ್ಟನೇ ಪರ್ವತ ಅಂತ ಹೇಳಿ ಕಮೆಂಟ್ ಮಾಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಎಷ್ಟನೇ ಪರ್ವತ ಅಂತ ಹೇಳಿ ನೋಡೋಣ. ಇದು ಅಷ್ಟೇ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಮಕ್ಕಳ, ಕನ್ನಡ ಮೀಡಿಯಮ್ ಅವರು. ಓಕೆ, ಗಿರಿಧಾಮಗಳು. ಇಷ್ಟಕ್ಕೆ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಮಿಕ್ಕಿದ್ದನ್ನು ನೀವು ಎಲ್ಲ ನೀಟಾಗಿ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ. ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ, ಮಿನಿಮಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಎಷ್ಟು ಬೇಕಷ್ಟು ಕೊಟ್ಟಿದ್ದೀನಿ. ಮಿಕ್ಕಿದೆಲ್ಲ ನೀವು ಪಾಯಿಂಟ್ಸ್ ಟು ಪಾಯಿಂಟ್ಸ್ ಎಲ್ಲ ಓದ್ಕೊಂಡು ನೀಟಾಗಿ ಮಾಡ್ಬೋದು. ಮಿಕ್ಕಿದ್ದು ಈ ಮಾಡೆಲ್ ಕ್ವಶನ್ ಪೇಪರ್ 1 2 3 ಕಂಟಿನ್ಯೂಸ್ ಆಗಿ ವೀಡಿಯೋಸು ಯೂಟ್ಯೂಬ್ ಚಾನಲಲ್ಲಿದೆ. ಯು ಕ್ಯಾನ್ ಗೋ ಫಾರ್ ದ ವೀಡಿಯೋಸ್ ಆ್ಯಂಡ್ ಸರ್ಚ್ ಇಟ್, ಆರ್ ಯು ಕ್ಯಾನ್ ಟೈಪ್ ಸೋಷಿಯಲ್ ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್ 3ನೋ 1ನೋ 2ನೋ ನೀವು ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲ ಅಷ್ಟು ಕಷ್ಟಪಡಲ್ಲ ನಾನು ಲೇಝಿ ಜಾಸ್ತಿ ಅನ್ನೋದಾದರೆ ಗೋ ಟು ದ ಡಿಸ್ಕ್ರಿಪ್ಷನ್. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಯು ಕ್ಯಾನ್ ಗೋ ಫಾರ್ ಇಟ್ ಆ್ಯಂಡ್ ವಾಚ್. ಓಕೆ, ಥ್ಯಾಂಕ್ ಯು, ಬರ್ತೀನಿ.